ನಿಮ್ಮ ಮಗ ನಾನು. ಲೋಕಕ್ಕೆ ತಂದೆ ನೀವು. ನಿಮ್ಮಂಥವರ ಹೊಟ್ಟೆಯಲ್ಲಿ ಜನಿಸಿ ನೀವು ವಹಿಸಿಕೊಟ್ಟ ಕಾರ್ಯವನ್ನು ಮಾಡುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ ಅಂತಾದ್ರೆ ಇಂಥ ಮಗ ಬದುಕುಳಿದು ಏನಪ್ಪ ಪ್ರಯೋಜನ? ಹಾಗಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಅದಕ್ಕಾಗಿ ಆ ನಿರ್ಧಾರ ಬೇರೆ ಏನೇನೋ ಅಲ್ಲ, ಮತ್ತೇನು? ಹರಣವ ತ್ಯಜಿಪ ಕಾರಣಕ್ಕಾಗಿ ಬಂದಿದ್ದೇನೆ. ನಾನು ನಮ್ಮಂಥವರು ಸಾಯಬೇಕು ಅಂತಾದ್ರೆ ಸ್ಥಳ ಯಾವ್ಯಾವುದೂ ಅಲ್ಲ, ಅದು ನಿನ್ನ ಸಮ್ಮುಖದಲ್ಲಿ ಆಗಬೇಕು. ನಿನ್ನ ಅಪ್ಪಣೆಯನ್ನ ಪಡೆದು ನನ್ನ ಹರಣವನ್ನು ತರಳ ಭಸ್ಮಾಸುರ ಬರಿದೆ ದುಃಖಿಪುದೆ, ತರಳ ಭಸ್ಮಾಸುರ ಬರಿದೆ ದುಃಖಿಪುದೆ, ಹರಣ ತ್ಯಜಿಸದಿರು ಸ್ಥಿರಭಕ್ತಿ ಕೊಲಿದೆ, ನಿನ್ನ ಕರಣ ತ್ಯಜಿಸದಿರು ಸ್ಥಿರಭಕ್ತಿ ಕೊಲಿದೆ. ಯಾವ ರೀತಿಯ ವರವ ನೀಡೆ ಸಿದ್ಧಿಪುದು, ಆವೇದನವ ಕುವರ ಬೇಗ ಪೇಳುವುದು. ಅಪ್ಪಯ್ಯ ನನ್ನನ್ನು ಕೊಂದಾಕಿ ಅಪ್ಪಯ್ಯ ಆಗುದಿಲ್ಲ ನನ್ನ ಹತ್ರ. ಮಗನೇ ಭಸ್ಮಾಸುರ, ಸತ್ತೋಗ್ತೇನೆ ಅಪ್ಪಯ್ಯ. ಛೇ ಹಾಗೆ ಮಾಡಬಾರ್ದಪ್ಪ. ಮತ್ತೆ ಹರಣವನ್ನ ತ್ಯಜಿಸಲಿಕ್ಕೆ ಸಿದ್ಧನಾಗಿ ನಿಂತಿದ್ದೀಯ ನೀನು. ಮತ್ತು ನನ್ನ ಕಾರ್ಯದಲ್ಲಿ ನಾನು ಯಶಸ್ಸನ್ನು ಪಡೆಯುವುದಿಲ್ಲ ಅಂತಾದ್ರೆ ಬದುಕಿ ಏನಪ್ಪ ಪ್ರಯೋಜನ? ಇಂತಹ ಪರಮ ಸತ್ವಶಾಲಿಯು ಶಕ್ತಿಶಾಲಿಯೂ ಆದಂತ ಹ, ಶಂಕರನ ಮಗನಾಗಿ ಜನಿಸಿದ ನೀನು. ನನಗೂ ಅದೇ ಬೇಸರ, ನಿಮ್ಮ ಮಗನಾಗಿ ನನ್ನ ಹತ್ರ ಆಗುತ್ತಾ ಇಲ್ವಲ್ಲ ಅಂತ. ಅದಕ್ಕಾಗಿ ನೀ ಚಿಂತಿಸುವುದೇನೋ? ಹೌದಪ್ಪ. ಅದಕ್ಕಾಗಿ ಪ್ರಾಣ ಕೊಡುವುದಕ್ಕೆ ಹೊರಟಿ. ಏನ್ ಮಾಡುವ? ಎಲ್ಲಿ ಹುಡುಕಿದ್ರು ಅಪ್ಪ ಸಾಯ್ಲಿಲ್ಲ, ಅಪ್ಪ ಸಾಯ್ಲಿಲ್ಲ. ಏನ ಅಲ್ಲ, ಈರೇಳು ಜಗವನ್ನ ಹುಡುಕಿದ್ರು ಅಪ್ಪ ಸಾಯ್ಲಿಲ್ಲ. ಭಕ್ತರು ಸಾಯ್ಲಿಲ್ಲ. ಹೌದಪ್ಪ. ಸರಿಯಾಗಿ ಬಿಡಿಸಿ ಹೇಳಪ್ಪ. ಅಪ್ಪ ಸಾಯದೆ ನನಗೆ ಬೂದಿ ಸಿಗ್ತದ? ಅಪ್ಪ ಸಾಯದೆ ಬೂದಿ ಸಿಗ್ತದ? ಸಿಗುವುದಿಲ್ಲ ಅಲ್ವೇನೋ? ಅದಕ್ಕಾಗಿ ಜೀವ ತೆಗೆದು. ಹಾಗಾಗಿ ನನಗೆ ಬೂದಿ ಸಿಗಬೇಕು, ಅಪ್ಪ ಸಾಯ್ಬೇಕು. ಅಪ್ಪ ಸಾಯ್ಬೇಕು, ಅಪ್ಪ ಸಾಯ್ಬೇಕು. ಹಾಗೆ ಸ್ವಲ್ಪ ತಿದ್ದುಪಡಿ. ಹಾಗಾದ್ರೆ ತೊಂದರೆ ಆಗ್ತದೆ ನೋಡಿ, ಇತ್ತೀಚೆಗೆ ಹುಟ್ಕೊಂಡವ ಅಲ್ವಾ? ಇರ್ಲಿ ಬಿಡು. ಹಾಗಾದ್ರೆ ಏನು ಮಾಡೋಣ? ಏನು ಮಾಡ್ಲಿ? ಬಹಳ ಜನಕ್ಕೆ ಬಹಳಷ್ಟನ್ನು ನಾನು ಕೊಟ್ಟವನು, ವರಗಳನ್ನ ಕೊಟ್ಟವನು, ಏನು ಬೇಕೋ ಕೇಳಿದ್ದನ್ನು ಕೊಟ್ಟವನು. ನೋಡಿ, ಏನು ಕೊಡ್ತೀರಿ ಅಂತ ಯೋಚನೆ ಮಾಡ್ಕೊಡಿ. ನನ್ನ ಶಕ್ತಿಗೆ, ನನ್ನ ಸಾಮರ್ಥ್ಯಕ್ಕೆ ಮೀರಿದ್ದು ಯಾವುದೂ ಇಲ್ಲ. ಏನು ಕೊಟ್ಟೆ ನಿನಗೇನು ಹೊರಬೇಕು? ಅಂದರೆ ಈಗ ನೀವು ನನಗೆ ಒಲಿದು ನಿಂತಿದ್ದೀರಿ ಅಂತ. ನಿನ್ನ ಭಕ್ತಿಗೆ ನಾನು ಒಲಿದಿದ್ದೇನೆ. ಏನು ಹೊರಬೇಕು? ನನ್ನ ಸದೃಢವಾದಂತಹ ಭಕ್ತಿಗೆ ನೀವು ಒಲಿಯುತ್ತೀರಿ ಅಂತಾದ್ರೆ ನನಗೊಂದು ವರ ಕೊಡಿ. ಒಲಿದೆಯಾದರೆ ವರವ ಪಾಲಿಸು ಈಶಾ, ಒಲಿದೆಯಾದರೆ ವರ ಪಾಲಿಸೈ ಈಶ, ವರ ಪಾಲಿಸೈ ಈಶ. ಕಾಲಾಂತಗಾನೆ ಮಗರುದ್ರ ಗೌರೀಶ, ಕಾಲಾಂತಗಾನೆ ಮಗರುದ್ರ ಗೌರೀಶ. ಲಾಲಿಸು ದೇವರ ದೇವ ಸಂಜೀವ. ಅಂದ್ರೆ ನನ್ನ ಸದೃಢವಾಗಿರುವಂತಹ ಈ ಭಕ್ತಿಗೆ ಮೆಚ್ಚಿದ್ದೇನೆ. ಒಲಿಯುತ್ತೀರಿ ಅಂತ ಆಯ್ತು. ಹೌದಪ್ಪ. ಯಾವ ವರ ಬೇಕೋ? ನೀವು ನನ್ನನ್ನ ಮೆಚ್ಚುತ್ತೀರಿ, ನನ್ನನ್ನ ಖಂಡಿತವಾಗಿಯೂ ಕಾಪಾಡುತ್ತೀರಿ ಅಂತಾದ್ರೆ ಬೇರೆ ಏನೇನೋ ಮಾಡುವುದು ಬೇಡ. ಮತ್ತೆ ನನಗಾಗಿ ಒಂದು ವರವನ್ನ ಕೊಡಿ ಅಪ್ಪಯ್ಯ. ಯಾವ ವರ ಬೇಕು ನಿನಗೆ? ನಿನಗೆ ನಾನು ವರ ಕೊಡ್ಬೇಕು. ಕೊಡ್ತೀರಾ ಇಲ್ವಾ ಹೇಳಿ ಅಪ್ಪಯ್ಯ? ವರ ಕೊಡ್ತೇನೆ. ಯಾವ ವರ ಬೇಕು ಕೇಳೋ ನಿನಗೆ? ಯಾವ ವರ ಕೇಳಿದ್ರು ನನ್ನ ಸಾಮರ್ಥ್ಯದ ಬಗ್ಗೆ ನೀನು ಕೇಳಿ. ಎಂತೆಂತವರಿಗೆ ಎಂತೆಂತ ವರವನ್ನ ಕೊಟ್ಟವನು ನಾನು. ಹೌದಾ? ಮತ್ತೆ ಜಗತ್ ಕಲ್ಯಾಣ ಮಾಡಿದವನು. ಅದರಿಂದ ನಿನಗೆ ನಾನು ಕೊಡದೇ ಇರ್ತೇನೇನೋ? ಅದು ಹೌದು ಅಲ್ವಾ? ಯಾರ್ಯಾರೋ ನಿಮ್ಮಲ್ಲಿ ಬೇಡಿಕೊಂಡು ಬಂದ್ರು ವರ ಕೊಡುವವರು ತಾವು. ಮತ್ತೆ ಇನ್ನು ನಿಮ್ಮ ಮಗ ಬೂದಿಯಿಂದ ಹುಟ್ಟದವ, ನಾ ಕೇಳಿದ್ರು ವರವನ್ನು ಕೊಡದೇ ಇರ್ತೀರಾ? ಇಲ್ಲ ಅಂತ ಹೇಳಿ ನೀವು ವರವನ್ನ ಕೊಡ್ತೀರಿ ಅಂತ ಆದ್ರ ಮತ್ಯಾವ್ಯಾವುದೋ ವರ ಅಲ್ಲ. ಯಾವುದು? ಯಾರ ಶಿವ ಎನ್ನ ಕರ ಬಿಟ್ಟರು ಅವರು ಒರೆ ಒರೆದು ಭಸ್ಮರಾಗುವಂತೆ
ಉರಿಯ ಹಸ್ತವನ್ನ ಅನುಗ್ರಹಿಸಬೇಕು ಅಪ್ಪಯ್ಯ. ಉರಿಯ ಹಸ್ತವನ್ನು ಕೊಡ್ಬೇಕೇನೋ ನಿನಗೆ? ನಾನು ಯಾರನ್ನು ನೋಡಿ ಹಾ, ಹೋಗ ಅವ್ರ ತಲೆ ಮೇಲೆ ಕೈ ಇಟ್ಟು ಸಾಕು, ಅವ್ರು ಉರಿದು ಬಸವಾಗಿ ಹೋಗ್ಬೇಕು ಅಂತ ವರ ಕೊಡಿ ಅಪ್ಪಯ್ಯ. ನೋಡು, ವರವನ್ನೇನು ನಾನು ಕೊಡಬಹುದು, ಯಾರ್ಯಾರು ಅಂದಿಯಲ್ಲ, ಯಾರ್ಯಾರು ತಲೆ ಮೇಲೆ ಕೈ ಇಡುವಂತ ವರ ಹಾಗಲ್ಲ. ಮತ್ತೆ ಆ ಒಂದು ಜವಾಬ್ದಾರಿ ಇರಬೇಕು, ಹೊಣೆಗಾರಿಕೆ ಬೇಕು. ಹೌದು, ಅದು ಎಲ್ಲಿ ಕೈ ಇಡಬೇಕಂತ. ಈ ವರವನ್ನು ನಾನು ಕೊಡ್ತೇನೆ ಅಂತ ಮಾತು ಕೊಟ್ಟಾಗಿದೆ, ವರವನ್ನು ಕರುಣಿಸ್ತೇನೆ, ಅದರ ಸದುಪಯೋಗ ಮಾಡಿಕೊಳ್ಬೇಕು, ಅದನ್ನ ದುರುಪಯೋಗ ಮಾಡಿಕೊಳ್ಳುವುದಲ್ಲ. ಇದಾಗಿದೆ. ಮಾಯಕದ ತುದಿಗೈಯು ತಕ್ಷಣ ಪರಟನಾಗ ಆಯಿತು, ಸರ್ವವೂ ಆಯಿತು. ಇನ್ನೇನು ಬೇಕು ಈ ಮಗ ಭಸ್ಮಾಸುರನಿಗೆ? ಕೇಳಿದ ತತ್ಕ್ಷಣದಲ್ಲಿ ಉರಿಯ ಹಸ್ತವನ್ನ ನೀಡಿದ್ದಾನೆ. ಯಾರ ಶಿರದಿಯನ್ನ ಕರಬಿಟ್ಟರು ಆ ಕ್ಷಣವೇ ಅವರು ಉರಿದು ಭಸ್ಮರಾಗುತ್ತಾರೆ. ಹಾಗಾಗಿ ಇನ್ನು ನನ್ನನ್ನು ತಡೆಯುವವರು ಯಾರೂ ಇಲ್ಲ. ಇನ್ನು ಮುಂದೆ ಈ ಭಸ್ಮಾಸುರ ಪ್ರಚಂಡ ಭಸ್ಮಾಸುರ, ಪ್ರಚಂಡ ಭಸ್ಮಾಸುರ. ಸುರರೇ ಬಂದೆ. ಬಂದನು ಸಾಗರ ಶಯನ ಇತ್ತ ತೋಕಿತ ದಿನ ಗದಿಗುತ ದಿನ ದಿನ ತತ್ತೈತದೆ ಬಂದನು ಸಾಗರ ಶಯನ, ಬಂದನು ಸಾಗರ ಶಯನ, ಜನವಂದಿತ ಭಕ್ತೋಧರಣ, ಜನವಂದಿತ ಭಕ್ತೋಧರಣ. ಮಂದರಧರ ಶ್ರೀ ಲಕ್ಷ್ಮೀ ಮನೋಗರ, ಮಂದರಧರ ಶ್ರೀ ಲಕ್ಷ್ಮೀ ಮನೋಗರ, ಲಕ್ಷ್ಮೀ ಮನೋಗರ. ವೃಂದಾರಕ ಸಂರಕ್ಷಕ ಶರಣ, ವೃಂದಾರಕ ಸಂರಕ್ಷಕ ಶರಣ. ಲಕ್ಷ್ಮೀ ಮನೋಗರ ಸಂದಾರಕ ಸಂರಕ್ಷಕ ಸುಗುಣ. ವೈಕುಂಠವಾಸಿಯಾದ ನನ್ನನ್ನು ಸಾಗರ ಶಯನ ಎಂದು ಕರೆಯುತ್ತಾರೆ. ಹೀಗಿದ್ದಾಗ ದೇವೇಂದ್ರ ಇಲ್ಲಿ ಓಡೋಡಿ ಬಂದನಲ್ಲ. ನನ್ನ ಭಾವನಾದ ಶಿವನಿಗೆ ಒಬ್ಬ ಮಗ ಹುಟ್ಟಿದಾನಂತೆ. ಆ ಮಗನಿಗೆ ಉರಿಯುವ ಹಸ್ತದ ಕೊಟ್ಟನಂತೆ. ಅವನು ಭೂಲೋಕದಲ್ಲಿ ಜನಗಳಿಗೆ ದನಗಳಿಗೆ ತೊಂದರೆ ಕೊಡುತ್ತಿದ್ದಾನಂತೆ. ಆಮೇಲೆ ಸ್ವರ್ಗಕ್ಕೆ ದಾಳಿ ಮಾಡಿ ದೇವೇಂದ್ರನನ್ನು ಓಡಿಸಿದನಂತೆ. ಮೊದಲು ಕೈಲಾಸಕ್ಕೆ ಹೋಗಿ ಶಿವನಿಗೆ ಕೇಳಬೇಕು ನಾನು. ಅಲ್ಲಿಗೆ ಹೋಗುತ್ತೇನೆ ಈಗ. ವಿಷ್ಣು ಬಾವಯ್ಯ ಕೈಲಾಸದವರೆಗಾಗಿ ಬಂದಿದ್ದಾರೆ. ಬನ್ನಿ 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 ಬಾವಯ್ಯ. ಯಾದಗೈ ನಿನಗಿಂತ ಪುತ್ರ
ನಿನಗಿಂತ ಬುದ್ಧಿಯು ಖ್ಯಾತಿಗೊಂದಿಗೆ ಮೂರು ಲೋಕದಿ ಜಾತ ಭಸ್ಮಾಸುರಿಗೆ ಅನಲದ ಹಸ್ತವಿತ್ತು. ಏನು ಭಾವಯ್ಯ ಇದು? ಏನಾಯ್ತು ಭಾವ? ಹಾ, ಇಡೀ ಜಗತ್ತನ್ನು ನಿನ್ನ ಪರಮೇಶ್ವರ ಎಂದು ಕರೆಯುತ್ತಾರೆ. ಪರಮೇಶ್ವರ ಅಂತ ಕರೀತದೆ. ಹೌದು. ನೀನು ಹೀಗೆ ಮಾಡಬಹುದೇ? ಏನು ಮಾಡಿದೆ ನಾನು? ನಿನಗೊಬ್ಬ ಮಗ ಹುಟ್ಟಿದನಂತೆ. ಹೌದು, ಮಗ ಹುಟ್ಟಿದಪ್ಪ. ಏನಾಯ್ತು? ಆ ಮಗನಿಗೆ ವರ ಕೊಟ್ಟೆಯಂತೆ. ನಾನು ಮಕ್ಕಳೆಲ್ಲ ಅವರೆಲ್ಲ ಏನು ಕೇಳಿದ್ರು ಕೊಡುದೇ. ನಿಂತರ ಅಪ್ಪ ಇದ್ರೆ ಮಕ್ಕಳು ಹಾಳೇ ಆಗುದು. ಹೌದು, ಇದು ನೀನು ಹೇಳಿದ್ ಬಹಳ ಒಳ್ಳೇದಾಯ್ತು. ಆ ಮಗ ಹೋದಲ್ಲಿ ತಲೆಯ ಮೇಲೆ ಕೈ ಇಡುತ್ತಿದ್ದಾನಂತೆ. ಹೌದಾ? ಭೂಲೋಕದಲ್ಲಿ ಋಷಿ ಮುನಿ ಗೋವುಗಳ ಮೇಲೆ ಕೈ ಇಡುತ್ತಾ ಇದ್ದಾನಂತೆ. ನಂತರ ದೇವಲೋಕದಲ್ಲಿ ದೇವೇಂದ್ರ ಮೇಲೆಯೂ ಕೈ ಇಡುವುದಕ್ಕೆ ಬಂದನಂತೆ. ನಿನಗಾರು ತಲೆ ಸರಿ ಇದೆಯೋ ಇಲ್ವೋ? ಈಗ ಮಾಡಿದ್ದ ನನ್ನ ಮಗ. ಹರಿಯ ನುಡಿಯನು ಕೇಳಿ ಹರಿಯ ನುಡಿಯನು ಕೇಳಿ ಹರನು ಕೋಪದಿ ನಿಟಿಲೋಕ್ಷಿಯನ್ನು ತೆರೆದಾಗ ಬಾವಯ್ಯ, ಹೀಗೆ ಮಾಡಿದರೆ ನನ್ನ ಮಗ. ಉರಿಯುವ ಹಸ್ತವನ್ನೇನೋ ನಾನು ಆತನಿಗೆ ಕರುಣಿಸಿದ್ದು ಹೌದು. ಅದರ ಸದುಪಯೋಗ ಮಾಡಿಕೋ, ಅದರ ದುರುಪಯೋಗ ಮಾಡಬಾರದು. ಹೊಣೆಗಾರಿಕೆಯಿಂದ ಬಳಸಬೇಕು ಅಂತ ನಾನು ಕಿವಿ ಮಾತನ್ನು ಹೇಳಿದ್ದು ಹೌದು. ಭೂಲೋಕಕ್ಕೆ ಹೋಗಿ ಸಾಧು ಜನರಿಗೆ ತೊಂದರೆ ಕೊಟ್ಟನೆ, ದೇವಲೋಕಕ್ಕೆ ಹೋಗಿ ದೇವೇಂದ್ರನನ್ನು ಓಡಿಸಿದ್ನೆ. ಓಹೋ, ಅವನು ಬರಲಿ. ನಾನು ಹೇಳಿದ್ರೆ ಕೇಳಬಹುದು. ಬರ್ಲಿ ಅವನು, ನಾನು ವಿಚಾರಿಸ್ತೇನೆ. ತರಳರಂದದಿ ಭಸ್ಮಾಸುರನು ತರಳರಂದದಿ ಭಸ್ಮಾಸುರ ಧರಿಸಿ ಶಾಂತತೆ ಮೌನ ಗುಣದಲ್ಲಿ ಕರದ ಭಸ್ಮವ ಹರನಿಗರ್ಪಿಸಲು ಕಿಡಿಗೆದ್ದರು ತಗರನ್ನು ಕಿಡಿಗೆದರು ತಗರನು ಮಗನಿಗೆಂದು ಸುಡು ನಿನ್ನ ಮೋರೆಯನು ಕಿಡಿಗೆದರು ತಗರನು ಮಗನಿಗೆಂದು ಸುಡು ನಿನ್ನ ಮೋರೆಯನು ಅಪ್ಪಯ್ಯ ಭಸ್ಮ ತಗೊಳ್ಬೇಕು. ಸುಳ್ಳು ನಿನ್ನ ಮುಖಾವಲೋಕನ ನಿಶ್ಚಿತ. ಮುಖ ತೋರಿಸಬೇಡ ನನಗೆ, ಮುಖ ತೋರಿಸಬೇಡ. ಹೋಗ ಇಲ್ಲಿಂದ, ಮುಖ ತೋರಿಸಬೇಡ. ಏನಾಯ್ತು ನಮ್ಮಪ್ಪನಿಗೆ? ನಮ್ಮಪ್ಪ ಬೋಳೆ ಶಂಕರ ಇವತ್ತೇನಿಷ್ಟು ಉರಿ ಹಾಯ್ತಾ ಇದ್ದಾನಲ್ಲ ನನ್ನ ಮೇಲೆ. ಯಾವತ್ತಿಗೂ ನಮ್ಮಪ್ಪಯ್ಯ ಹೀಗೆ ಮಾಡಿದವನಲ್ಲ. ನಾ ಏನನ್ನೇ ಕೇಳಿದರು ನೀಡಿದವ, ನಾ ಏನನ್ನೇ ಬೇಡಿದರು ಅನುಗ್ರಹಿಸಿದವ. ಇವತ್ತು ಸುಡು ನಿನ್ನ ಮೋರೆಯನ್ನು. ನನ್ನ ಮುಖ ನೋಡುವುದಕ್ಕೂ ಇವನಿಗಿಷ್ಟ ಇಲ್ಲ. ಓಹೋ, ನಮ್ಮಪ್ಪನಿಗೆ ನನ್ನ ಮೇಲೆ ಯಾಕೆ ಸಿಟ್ಟು? ನನಗೆಲ್ಲವೂ ಅದನ್ನವ ಅರಿತೆ ನಾನು ಬೆದರುವ ಪಾಠ ಅಲ್ಲ, ಬೆದರುವ ಪಾಠನಲ್ಲ, ಬೆದರುವ ಪಾಠನಲ್ಲ. ನಾಳೆ ಈ ಮೂವರು
ಎಲ್ಲವೂ ನನಗೆ ಗೊತ್ತಾಯ್ತು. ಏನು ಮಾಡಿ ಹತಾಳವಾದ ರೀತಿಯ ನಾನು ಯಾವತ್ತಿಗೂ ನನ್ನನ್ನು ಕಂಡಾಗ ಪ್ರೀತಿಯಿಂದ ಕರೆದು ಮಾತನಾಡಿಸುವ ನೀನು ಈ ಹೊತ್ತು ನನ್ನ ಮುಖವನ್ನು ನೋಡ್ತಾ ಇಲ್ಲ, ನನ್ನನ್ನು ಕಂಡು ಸಿಟ್ಟು ಮಾಡ್ತಾ ಇದ್ದೀಯಲ್ಲ. ಹದನವನ ರೀತಿ ನಾನು ಬಂದಿರುವಂತ ಈ ಮೂವರು, ಒಬ್ಬ ನಿನ್ನ ಬಾವ, ಗೊತ್ತಾಯ್ತು ನಮಗೆ ಅವನಿಗೆ ನಿನಗೆ ಏನು ಸಂಬಂಧ ಅಂತ. ಬಂದು ಅವ ನಿನ್ನಲ್ಲಿ ಕಿವಿ ಚುಚ್ಚಿದ್ದಾನೆ. ನಮ್ಮ ಅಪ್ಪಯ್ಯ ಮೈಯೆಲ್ಲ ಬಂಗಾರ, ಕಿವಿ ಮಾತ್ರ ಹಿತ್ತಾಳೆದು. ಅದು ಒಂದು ಬಂಗಾರದ್ದಾದ್ರೆ ನಮ್ಮ ತೊಂದರೆ ಇರಲಿಲ್ಲ. ಪಾಪ ಇದು ಹಾಗಾಗುವುದಿಲ್ಲ. ಯಾರು ಏನು ಕೊಟ್ಟರೂ ಆಗ್ತದೆ, ಯಾರು ಏನು ಹೇಳಿದ್ರು ಆಗ್ತದೆ. ಅವರ ಮಾತುಗಳನ್ನು ಕೇಳಿ ನನ್ನ ಮೇಲೆ ಸಿಟ್ಟು ಮಾಡಿದ್ದೀಯ, ಮತ್ತೊಬ್ಬರ ಮಾತಿಗೆ ಕೇಳಿ ನನ್ನ ಮೇಲೆ ಕೋಪ ಮಾಡ್ತೀಯಾ? ನಾಳೆ ಎಂಬ ಒಂದು ದಿನ ನನ್ನ ಪಾಲಿಗೆ ದೊರಕಿದ್ರೆ ಹೋದ್ರಲ್ಲ ಈ ಮೂವರನ್ನ ಶೋಧಿಸಿ ವೆಚ್ಚ ಮಾಡಲು ಮದನೋ ವೆಚ್ಚ ಮಾಡಲು ಮೊದಲು ಕಣಗಳಿಂದ ಕೊಚ್ಚಿಸಿ ಬಿಸಿಡುವೆನು. ವೆಚ್ಚ ಮಾಡಲು ಮೊದಲು ಕಣಗಳಿಂದ ಕೊಚ್ಚಿಸಿ ಬಿಸಿಡುವೆನು. ಹೆಚ್ಚು ಮಾತಾಡಬೇಡ. ಮಾತು ಬಹಳ ಕಡಿಮೆ, ನಂದು ಕೆಲಸ ಹೆಚ್ಚು. ಅದೇ ನೀನು ಮಾಡಿದ ಕೆಲಸ ಹೆಚ್ಚಾದ್ರೂ ಎಲ್ಲದು ಕೆಟ್ಟ ಕೆಲಸವೇ ಮಾಡಿದ್ದಿ. ಯಾಕೆ? ಇಡೀ ಜಗತ್ತಿನ ಸಾಧು ಸಂತರನ್ನ ಋಷಿ ಮುನಿಗಳನ್ನ ಗೋಳು ಹೊಯ್ದುಕೊಂಡು ದೇವೇಂದ್ರನನ್ನ ಓಡಿಸಿ ಎಲ್ಲರಿಗೂ ಇಡೀ ಜಗತ್ತಿಗೆ ಕ್ಷೋಭೆ ಉಂಟು ಮಾಡ್ತಾ ಇದ್ದಿ. ಬಿಡ್ತೇನೆ ಅಂತ ಮಾಡಿದ್ರ ಯಾರನ್ನೂ ಬಿಡ್ಲಿಕ್ಕಿಲ್ಲ. ಯಾರು ನೀನು ಹಾಗಂದುಕೊಂಡಿರ್ಬೇಕಿಲ್ಲೋ? ಹೋಗುದ್ರೊಳಗೆ ಎಲ್ಲರನ್ನೂ ಮುಗಿಸಿ ಹೋಗ್ತೇನೆ. ಇಲ್ಲಿ ಕಾಣ್ತಾ ಇರೋದು ಇದೆಲ್ಲ ನನ್ನದೇ ಗಣ. ಇದು ಏನು ತೊಂದರೆ? ಗಣದಿನ ನಿನ್ನ ಕೊಚ್ಚಿಸಿ ಹಾಕ್ತೇನೆ. ನಮಗೆಲ್ಲವೂ ಗೊತ್ತುಂಟು. ಇಲ್ಲಿ ಕಾಣ್ತಾ ಇರುವುದೆಲ್ಲ ಹರಗಣ. ಹರಗಣ ಅಲ್ಲ, ಹರನ ಗಣ. ಸರಿಯಾದ ವ್ಯವಸ್ಥೆಯಲ್ಲಿ ಇದೆ, ಹಾಗಾಗಿ ಅದು ಗಣ. ಅದು ಈ ಹರನ ಗಣವನ್ನ ಹೇಗೆ ಹಗರಣ ಮಾಡಬೇಕು ಅಂತ ನಮಗೂ ಗೊತ್ತುಂಟು. ಒಬ್ಬೊಬ್ರು ನಿನ್ನ ಮೈ ಮೇಲೆ ಬೀಳ್ತಾರೆ. ನಾನೇನು? ಏನು ನೀನು? ನಾನು ಯಾರು? ಯಾರಾದ್ರೆ ನನ್ನ ಮಗ ಅಷ್ಟೇ ನೀನು, ಗೊತ್ತಾಯ್ತಾ? ನನಗೆ ಗೊತ್ತಿಲ್ಲ ನಿನ್ನ ಅಂಕಿಯಲ್ಲಿ ಹೇಗಿಡ್ಬೇಕಂತ. ಏನ್ ನನ್ನ ಕೈಯಲ್ಲಿ ಏನಿದೆ ಗೊತ್ತಲ್ಲ? ಏನು ಏನಿದೆ ನೋಡಿಲ್ಲ? ಈಗ ನನ್ನ ಬುದ್ಧಿ ಏನಾಯ್ತು ಅಂತ ಹೇಳುವುದು ನೀನು? ಮರುಳು ನಾನಲ್ಲ ನೀನು ಕಳೆದ ಬಗ್ಗೆ ತೆಗೆದ ಮನದೇನು ನಮ್ಮಪ್ಪ ಎನ್ನುವ ಕಾರಣಕ್ಕಾಗಿ ಗೌರವವನ್ನು ನೀಡಿದೆ. ಏನೋ ನನ್ನನ್ನೇ ಹುಚ್ಚ ಅಂತ ಸಂಬೋಧಿಸುತ್ತೀಯ. ಇನ್ನು ಅದೇ ಕಡಿಮೆ ಆಯ್ತು. ನನ್ನನ್ನ ಮರುಳ ಎಂದು ಕರೆಯುತ್ತೀಯ. ಮರುಳ ನೀನು? ಮರುಳ ನಾನಲ್ಲ ನೀನು ಎಂಬುದನ್ನು ನೆನಪಿಡು. ಏನೋ ನಿನ್ನ ಕಥೆಯನ್ನು ಕೇಳದೆ ಹೋದವನಲ್ಲ ನಾನು. ಏನು ಕೇಳಿದ್ಯಾ? ಒಂದು ಸಂದರ್ಭದಲ್ಲಿ ನಿನ್ನ ಹೆಂಡತಿ ಆಗಿರುವಂತಹ ಗೌರಿ ನಿನ್ನಿಂದ ದೂರವಾದಾಗ ಅವಳ ನೆನಪಿನಲ್ಲಿಯೇ ತಿರುಗಾಡಿದ ಮರುಳ ನೀನೆನ್ನುವುದು ನಮಗೆ ಚೆನ್ನಾಗಿ ಗೊತ್ತುಂಟು. ಈಗ ಏನು ನಿನ್ನಿಂದಲೇ ಪಡೆದಿರುವಂತ ಈ ಉರಿಯ ಹಸ್ತ, ಇದನ್ನ ನಿನ್ನ ತಲೆಯ ಮೇಲಿಟ್ಟು ನೀನು ಬದುಕುವುದಿಲ್ಲ, ನೆನಪಿಡು. ಕೈಯಲ್ಲಿ ತ್ರಿಶೂಲ ನೋಡ. ಎಲ್ಲುಂಟು ತ್ರಿಶೂಲ? ಎಲ್ಲುಂಟು ತ್ರಿಶೂಲ? ಎಲ್ಲ ಹಾಕುವುದು.
ಮಾವಯ್ಯ ನೀನು ತಮಾಷೆ ಮಾಡುದು ನನಗೆ. ನಾನೆಲ್ಲ ಭಸ್ಮಾಸುರ ನನ್ನನ್ನು ಓಡಿಸ್ಕೊಂಡು ಬಂದ ತಲೆ ಮೇಲೆ ಕೈ ಇಟ್ಟ ಅಂತ ಯೋಚನೆ ಮಾಡಿದೆ. ನೀನಾ ಇದು? ಅಯ್ಯೋ ಮಾವಯ್ಯ, ಎಲ್ಲ ಕೆಲಸ ಕೆಟ್ಟು ಹೋಯ್ತು. ಏನೋ ಅಂದುಕೊಂಡು ಆ ನನ್ನ ಮಗನಿಗೆ ಒಂದು ವರ ಕೊಟ್ಟಿದ್ನು. ಅವನು ಎಲ್ಲರನ್ನ ಮೀರಿ ಮಿಕ್ಕಿ ಬೆಳೆದು ಬಿಟ್ಟಿದ್ದಾನೆ. ಎಲ್ಲವನ್ನು ನಾಶ ಮಾಡುವ ಹಂತದಲ್ಲಿದ್ದಾನೆ. ಹೆಚ್ಚೇಕೆ ನನ್ನ ಪ್ರಾಣವು ಈಗ ಸಂಕಷ್ಟದಲ್ಲಿದೆ. ಏನಾದರೂ ಒಂದು ಉಪಾಯ ಮಾಡು, ಏನಾದರೂ ಒಂದು ಉಪಾಯ ಮಾಡಿ ನಾನು ಬದುಕಿಸುವ. ಧನು ಜನವಧಿಸಲೆಂದು ಏನಾದರೂ ಒಂದು ಉಪಾಯ ಮಾಡಿ, ಏನಾದರೂ ಒಂದು ಯುಕ್ತಿಯನ್ನು ಹೂಡಿ ನೀನು ಈ ಜಗತ್ತನ್ನು ಉಳಿಸಬೇಕು. ನಿನ್ನ ಮಗನಾದ ಭಸ್ಮಾಸುರ ನಾನು ಕೊಲ್ಲುತ್ತೇನೆ. ನಾನು ಕೊಲ್ಲುವ ರೀತಿಯನ್ನು ನೀನು ನೋಡಬೇಕು. ನೀನು ಒಂದು ಮರವಾಗಿ ನಿಲ್ಲಬೇಕು. ಮತ್ತೆ ನಿನಗೆ ಅವನು ಕಾಣಬೇಕು, ಆದರೆ ಅವನಿಗೆ ನಿನ್ನನ್ನು ಕಾಣಬಾರ್ದು. ಓಹೋ, ನನಗೆ ಅವನು ಕಾಣಬೇಕು, ಅವನಿಗೆ ನಾನು ಕಾಣಬಾರದು. ನಾನೊಂದು ವಟವೃಕ್ಷವಾಗಿ ಆ ಸ್ಥಳದಲ್ಲಿ ನಿಲ್ಲಬೇಕು. ನೀನು ಉಪಾಯವನ್ನು ಹೂಡಿ ಅವನನ್ನು ಕೊಲ್ಲುತ್ತೀಯ. ಇದು ಭಾವ ಒಂದು ಥರದಲ್ಲಿ ನಮ್ಮ ಲೆಕ್ಕಾಚಾರ ಒಂದು ಹೊಂದಾಣಿಕೆಯಾಗುವ ಕಾಲ ಬಂತು. ಈ ಹಿಂದೆ ನಿನ್ನ ಮಗನಾದಂಥ ಮಾರನನ್ನ ನನ್ನ ಮೂರನೇ ಕಣ್ಣನ್ನು ಬಿಟ್ಟು ನಾನು ಕೊಂದಿದ್ದೆ. ಈಗ ನನ್ನ ಮಗನನ್ನು ನೀನು ಕೊಂದರೆ ಅಲ್ಲಿಗೆ ಲೆಕ್ಕಾಚಾರ ಸರಿ ಆಗ್ತದೆ. ಹಾಗಾಗಿ ಆ ಗಳಿಗೆಯನ್ನು ನಾನು ಕಾಯ್ತಾ ಇರ್ತೇನೆ. ನಾನು ಅಲ್ಲಿ ವಟವೃಕ್ಷವಾಗಿ ನಾನು ಅಲ್ಲಿ ನಿಲ್ತೇನೆ. ಹೀಗಾದರೆ ಹೇಗೆ? ಹೇಗೆ? ನಾನು ಭಸ್ಮಾಸುರನ್ನ ಕೊಲ್ಲುವ ರೀತಿ ಕಾದಿ ನೋಡು. ಬಂದಳಾಗ ಮೋಗಿನಿ ಆನಂದದಿ ಬಂದಳಾಗ
ಬಂದಳು ಬಂದಳಾಗ 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 ಹೋಗಿರಿ ಆನಂದದಿ ಬಲು ಚಂದದಿ ಬಲು ಚಂದದಿ ಬಲು ಚಂದದಿ ವಯ್ಯಾರದಿ ವಯ್ಯಾರ 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 ವಯ್ಯಾರದಿ ಸುಂದರ ರೂಪದಿ ಸುಂದರ ರೂಪದಿ ಮಂದಗಮನದೆ 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 ಸುಂದರ ರೂಪದಿ ಸುಂದರ ರೂಪದಿ ಮಂದಗಮನದಿ 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 ಅಂದುಗೆಗಳು ಜನ ಜನ ಜನತ್ತೇನುತ್ತೀರೆ ಅಂದುಗೆಗಳು ಜನ 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 ಜನತ್ತೇನುತ್ತೀರೆ ಸುಂದರ ರೂಪದಿ ಮಂದಗಮನದಿ ಅಂದುಕೆಗಳು ಜನ ಜನ ಜನರೆನ್ನುತ್ತೀರೆ ಅಂದುಕೆಗಳು ಜನ 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 ಜನತ್ತೇನುತ್ತೀರೆ ಬಂದಳು ತಾ ಬಂದಳು ತಾ ಬಂದಳು ಬಂದಳು ಸುಂದರ ರೂಪದಿ ಸುಂದರ ರೂಪದಿ ಸುಂದರ ರೂಪದಿ ಮಂದಗಮನದಿ ತಕದಿಮಿ ತಕಜಣು ತಕದಿಮಿ ತಕಜಣು ತದಿಂ ತಾಂ ತತೈ ತಾಂ ತದಿಂ ತಾಂ ತತೈ ತಾಂ ತದಿಂ ತಾಂ ತತೈ ತಾಂ ತದಿಂ ದಿಂ ತತಾ
ನಾನು ಭಾವಿಸಿದ್ದೇ ಇಲ್ಲ. ಕಂಡೆ ಕಂಡೆ, ಹೌದೇ ಹೌದು. ಇಂಥ ಚೆಲುವಿಕೆಯನ್ನ ಕಾಣುತ್ತಾ ಇದ್ರೆ ನಿಜವಾಗಿಯೂ ಆಶ್ಚರ್ಯವಾಗುತ್ತದೆ. ಎಂಥ ಸ್ಫುರದ್ರೂಪಿ ಈಕೆ. ಇಂಥ ಚೆಲುವಿಕೆಯನ್ನು ನಾ ಹಿಂದೆಂದೂ ಕಂಡದ್ದಿಲ್ಲ. ನೋಡಿದಿರ ಅವಳನ್ನ ಕಂಡಾಗ ಕಣ್ಣು ಮನಸ್ಸು ಎರಡು ಸಂತೋಷದಿಂದ ಕುಣಿಯುತ್ತಾ ಉಂಟು. ನಿಜವಾಗಿ ಆಕಾಶದಲ್ಲಿ ವಿರಾಜಮಾನನಾಗಿ ಶೋಭಿಸುತ್ತಿರುವಂತಹ ಚಂದ್ರ ಆಕಾಶದಲ್ಲಿಲ್ಲ. ಇವತ್ತು ಇಲ್ಲಿವರೆಗಾಗಿ ಬಂದು ಇವಳು ಮುಖದಲ್ಲಿ ಮನೆ ಮಾಡಿ ಕುಳಿತಿದ್ದಾನೋ ಅಂತ ಭಾಸವಾಗ್ತಾ ಉಂಟು. ಕೇವಲ ಅಷ್ಟು ಮಾತ್ರವಲ್ಲ, ಇವಳನ್ನು ವರ್ಣಿಸುವುದಕ್ಕೆ ಹೊರಟ್ರೆ ಇವಳ ಕೇಶರಾಶಿ ಅಬ್ಬಬ್ಬಾ, ನಿಜವಾಗಿ ಇಷ್ಟುದ್ದ ಜಡೆ ಇದ್ದವರನ್ನು ನಾ ಕಾಣಲೇ ಇಲ್ಲ. ಎಂತ ಜಡೆ ಇದು! ಇದು ಜಡೆಯೋ ಅಥವಾ ನಾಗನ ಹೆಡೆಯೋ ಒಂದು ನಮಗೂ ಗೊತ್ತಾಗುವುದಿಲ್ಲ. ಇಷ್ಟುದ್ದ ಜಡೆ, ಅಬ್ಬಬ್ಬಾ! ಕೇವಲ ಇವಳ ಕೂದಲು ಮಾತ್ರ ಅಲ್ಲ, ಇವಳ ಹಣೆಯ ಮೇಲಿರುವಂತಹ ಮುಂಗುರುಳುಗಳು, ಇವಳ ತಲೆಯಲ್ಲಿ ಕಂಗೊಳಿಸುತ್ತಿರುವಂತಹ ಮುಂಗುರುಳುಗಳು, ಮರಿ ದುಂಬಿಗಳು ಅತ್ತಿಂದಿತ್ತ ಎತ್ತಿಂದಿತ್ತ ಓಡಾಡಿದಂತೆ ಭಾಸವಾಗ್ತಾ ಉಂಟಲ್ಲ. ಇನ್ನು ಇವಳ ಹಣೆ, ಅದು ಹಣೆಯೇ ಅಲ್ಲ, ಅದು ಬಂಗಾರದ ಮಣೆ. ಇಷ್ಟು ವಿಶಾಲವಾದ ಹಣೆ ನಾವೆಲ್ಲಾದರೂ ನೋಡಿದ್ದೇವಾ? ಮನ್ಸು ಮಾಡಿದ್ರೆ ಹಣೆ ಮೇಲೆ ಮಲ್ಕೊಳ್ಳುವಾಗ ಉಂಟು ಅಷ್ಟು ದೊಡ್ಡ ಹಣೆ. ಅಂದರೆ ನಮ್ಮ ಮನಸ್ಸನ್ನು ಹಣೆಯ ಮೇಲೆ ಇರಿಸಬಹುದು, ಅಷ್ಟು ಸುಂದರವಾಗಿರುವಂಥ ಹಣೆ ಅದು. ಇನ್ನು ನಾಸಿಕ, ಆಹಾ, ಸಂಪಿಗೆಯ ಮೊಗ್ಗು. ನಿಜವಾಗಿ ಆ ಮೂಗು ಅಂತ ಹೇಳಿದ್ರೆ ಸಂಪಿಗೆಯ ಮೊಗ್ಗಿದ್ದಾಗೆ. ಇನ್ನು ರೇ 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 ಹೀಗೆ ಮಾಡಿದ್ರಂತೂ ನಮ್ಮಂಥವ್ರು ಅದೇ ಮೇಲೆ ದೊಡ್ಡ ಕಲ್ತಂದು ಹೊತ್ತಾಕ. ಆ ಉಪ್ಪು ಕುಣಿಸುವ ಚಂದ, ಅಬ್ಬಬ್ಬಬ್ಬಬ್ಬಬ್ಬ! ತಿದ್ದಿ ತೀಡಿದ ಈ ಹುಬ್ಬನ್ನ ಕಂಡ್ರೆ ಆ ಹುಬ್ಬಿಗೆ ಪಾಪ ಒಂದೊಂದು ತಿಂಗಳಿಗೆ ಎಷ್ಟೆಷ್ಟು ಖರ್ಚು ಮಾಡಿದ್ದಾಳೋ ಏನೋ ನಮಗೆ ಗೊತ್ತಿಲ್ಲ. ಅಷ್ಟು ಚಂದದ ಹುಬ್ಬನ್ನ ನಾವು ಕಂಡದ್ದೇ ಇಲ್ಲ. ಅಯ್ಯಯ್ಯೋ, ನಮ್ಮ ಹುಬ್ಬೆಲ್ಲ ನೋಡಿ ಹುಬ್ಬ ಅದು. ಸಣ್ಣ ಸಣ್ಣ ಮಕ್ಕಳಿಗೆ ಈಗ ತಾನೇ ಮೀಸೆ ಬರುವವರಿಗೆ ಅಷ್ಟೇ ದೊಡ್ಡ ಮೀಸೆ ಇರ್ತದೆ ಅಂತ ಹುಬ್ಬು ನಮ್ಮದು. ಆದ್ರೆ ಇವಳ ಹುಬ್ಬು ಹಾಗಲ್ಲ. ಅರೆ ರೇ 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 ಕುಣಿದಾಡುವ ಕಣ್ಣುಗಳು, ನೀರಿನಲ್ಲಿ ಅತ್ತಿಂದಿತ್ತ ಚಲಿಸುವಂತ ಮೀನುಗಳಂತ. ಕಣ್ಣಿವಳದ್ದು ಮೀನು ಕಣ್ಣು, ಮೀನು ಕಣ್ಣು. ರೋಗ ಆಗುವುದಲ್ಲ ಅದು. ಇವಳ ಕಣ್ಣು ಅಂತ ಹೇಳಿದ್ರೆ ಅಯ್ಯಪ್ಪ, ತುಟಿ ಸವರುದ್ ನೋಡಿದ್ರ? ಹೀಗೆಲ್ಲ ಮಾಡಿದಾಗಲೇ ನಮ್ಮಂಥವ್ರ ತಲೆ ಹಾಳಾಗುವುದು. ಅಯ್ಯಪ್ಪ, ನಾವೆಲ್ಲ ತುಟಿ ಸವರುವುದು ಉಂಟು, ತುಟಿಯನ್ನು ಆಗಾಗ ಕಚ್ಕೊಳ್ಳುವುದು ಉಂಟು. ನನ್ನಾಗ ಮತ್ತೊಬ್ರು ತುಟಿ ಕಚ್ಕೊಂಡ್ರೆ ತುಟಿಯೇ ಒಡೆದು ಹೋಗ್ತದೆ. ಆದರೆ ಇವಳದ್ದಾಗಲ್ಲ, ಅಲ್ಲಿಯೇ ತುಟಿಯನ್ನು ಸವರುವುದು. ಇನ್ನು ಆ ಹಲ್ಲು ಅಂತ ಹೇಳಿದ್ರೆ ದಾಳಿಂಬೆಯ ಹಣ್ಣುಗಳಿದ್ದಾಗೆ, ದಾಳಿಂಬೆಯ ಬೀಜ ಇದ್ದಾಗ ಉಂಟು. ಇನ್ನು ಕಂಠ ಬಲಮುರಿ ಶಂಕ. ಅಯ್ಯಪ್ಪ, ಇನ್ನು ವರ್ಣಿಸುವುದಕ್ಕೆ ಹೋದ್ರೆ ನಮಗೆ ಮತ್ತೂ ತಲೆ ಹಾಳಾಗುತ್ತದೆ. ಕಂಠದ ತನಕ ಅಡ್ಡಿಲ್ಲ, ಕಂಠದ ಕೆಳಗೆ ನಾವು ವರ್ಣಿಸುವ ಹಾಗಿಲ್ಲ ನಿಜವಾಗಿ. ಹಾಗಾಗಿ ಇವಳು ಭಾವಕ್ಕೆ ಭಾವಕಿಯೇ ಸೌಂದರ್ಯ ನೋಡೆ, ಭಾವಕಿ ಸೌಂದರ್ಯ ನೋಡೆ, ಭಾವಕಿ ಸೌಂದರ್ಯ ನೋಡೆ, ಭಾವಕಿ ಸೌಂದರ್ಯ, ಭಾವಕಿ ಸೌಂದರ್ಯ, ಸೌಂದರ್ಯ ಸೌಂದರ್ಯ ನೋಡೆ, ಭಾವಕಿ ಸೌಂದರ್ಯ, ಭಾವಕಿ ಸೌಂದರ್ಯ, ಭಾವಕಿ ಸೌಂದರ್ಯ ನೋಡೆ, ಸೌಂದರ್ಯ ನೋಡೆ, ಮನೋಭಾವ ಕಾಂತೆಯ ಬಳಿಗೋಡೆ, ಮನೋಭಾವ ಕಾಂತೆಯ ಬಳಿಗೋಡೆ, 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 ಎನ್ನ ಜೀವನಯನ
ಆಗ ದೇವಿಯ ಬಳಿಗೈದು ಸಾವಧಾನದಿ ಇವಳ ಆಗ ದೇವಿಯ ಬಳಿಗೈದು ಸಾವಧಾನದಿ ಇವಳ ಆಗಮನವನ್ನೆಲ್ಲ ವಿವರಿಸಿ ಕೇಳುವೆ. ಬೆಳಗಾಗ್ತದೆ. ತೊಂದರೆ ಇಲ್ಲ. ಇವಳನ್ನು ಕಂಡಾಗ ನನ್ನ ಮನಸ್ಸಿನಲ್ಲಿ ಹಾಗಾಗುವುದು ಸಹಜವೇ ಹೌದು. ಯಾಕೆ? ಇವಳು ಭಾವಕಿ. ಇವಳನ್ನು ಕಾಣುವ ಮೊದಲೇ ಕತ್ತಲು. ಇವಳನ್ನು ಕಂಡಾಗ ಎಲ್ಲಿಲ್ಲದ ಬೆಳಕು. ಅಬ್ಬಬ್ಬಾ, ಈ ರೂಪಸಿಯನ್ನು ಕಾಣ್ತಾ ಇದ್ರೆ ನಿಜವಾಗಿಯೂ ನಾನು ತಲ್ಲಣಗೊಂಡೆ. ನನ್ನ ಮನಸ್ಸು ನಲಿದಾಡಿದ್ದು ಸುಳ್ಳಲ್ಲ. ಇವಳನ್ನು ಕಂಡು ಹೆಚ್ಚಿಗೆ ಮಾತನಾಡುವುದಕ್ಕೆ ನನ್ನಿಂದ ಆಗುತ್ತಲೇ ಇಲ್ಲ. ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ, ಕುಳಿತಲ್ಲಿ ಕುಳಿತಲ್ಲಿಕ್ಕಾಗುವುದಿಲ್ಲ. ಇವಳನ್ನು ಕಂಡು ಎದ್ದು ಬಿದ್ದು ಓಡಾಡಬೇಕು. ಮನಸ್ಸೋ ಇಚ್ಛೆ ಕುಣಿದಾಡಬೇಕು. ಈಕೆಯ ಸೌಂದರ್ಯವನ್ನು ಮತ್ತು ಕಾಣಬೇಕು ಮನಸ್ಸು ಹೇಳುತ್ತದೆ. ಆದರೆ ಇವಳನ್ನು ಮಾತನಾಡಿಸದೇ ಇದ್ರೆ ಇವಳು ಯಾರು ಏನು ಅಂತ ನಮಗೆ ಗೊತ್ತಾಗುತ್ತದ? ಹೀಗೆ ನಾನು ತಡ ಮಾಡಿದ್ದೇ ಹೌದು ಅಂತಾದರೆ ಹರಿಣದ ನೇತ್ರದಂತಿದೆ ಇವಳ ಮುಖ. ಹರಿಣಾಕ್ಷಿಯಾಗಿರುವಂಥ ಈಕೆ ಹರಿಣದಂತೆ ಓಡೋಡಿ ಆ ಕಡೆ ಈ ಕಡೆ ಚಲಿಸಿಬಿಟ್ರೆ ನಮ್ಮ ಕೈ ತಪ್ಪು ಹೋಗ್ತಾಳೆ. ಅದರ ಮೊದಲು ಈಕೆಯನ್ನು ಮಾತನಾಡಿಸಬೇಕು. ಹೇಗೆ? ಹೀಗೆ ಭಸ್ಮಾಸುರನಾಗಿ ಅಬ್ಬರದಲ್ಲಿ ಹೋಗಿ ಬೊಬ್ಬೆ ಇಟ್ಟರೆ ನಿಲ್ತಾಳ? ಇಲ್ಲವೇ ಇಲ್ಲ. ನಮ್ಮ ಬೊಬ್ಬೆಗೆ ಇಂಥ ಹೆಣ್ಣು ಮಕ್ಕಳೆಲ್ಲ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಮಾತಾಡಿಸಿದ್ರೆ ಇವಳು ಓಡೇ ಹೋಗ್ತಾಳೆ. ಹಾಗಾಗಿ ನಮ್ಮ ಅಬ್ಬರವನ್ನು ಕೈ ಬಿಟ್ಟಿದ್ದೇವೆ. ಸಾವಧಾನದಿ ಹೋಗಿ ಈಕೆಯನ್ನು ಮಾತನಾಡಿಸ್ತೇನೆ. ಯಾರು ಬೇಳೆಲೆ ನಾರಿ ವೈ ಯಾರೇ ನಿನ್ನ ತಾಯ್ ಕಿಡದ 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 ಕಿಡದಿ ಕಿಡದ ಕಿಡದ ಕಿಡದಿ ಕಿಡದ ಕಿಡದ ಕಿಡದಿ ತಾದೇಂ ತಾದೇಂ ಯಾರು ಬೇಳೆಲೆ ನಾರಿ ವೈ ಯಾರೇ ಯಾರು ಬೇಳೆಲೆ ಯಾರು ಬೇಳೆಲೆ ನಾರಿ ವೈ ಯಾರೇ ನಾರಿ ವೈ ಯಾರೇ ಮನಸೂರ ಕೊಂಡಿದೆ ನಿನ್ನ ನೋಡೆ ಬಾರಿ ಮನಸೂರ ಕೊಂಡಿದೆ ನಿನ್ನ ನೋಡೆ ಬಾರಿ ಮನ ಸೂರಗೊಂಡಿದೆ ನಿನ್ನ ನೋಡೆ ಬಾರಿ ನಿನ್ನ ನೋಡೆ ಬಾರಿ ಸುರನಾರಿಯೋಳು ಕಾಣಿ ಗುಣಶೀಲೆ ಕಾಣೆ ಸುರನಾರಿಯರುಳು ಕಾಣೆ ನಿನ್ನ ವರನ್ಯಾರು ಶೀಲೆ ನಿನ್ನ ವರನ್ಯಾರು ನಿನ್ನ ವರನ್ಯಾರು ಪಿತ ನಾಮ ಪೇಳೆಯ ಶೀಲೆ ಯಾರೇ ವೈ ಯಾರೇ
ವಯ್ಯಾರಿ 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 ಓ ನಾರಿ ವಯ್ಯಾರಿ ಓ ನಾರಿ ನಾರಿ ವಯ್ಯಾರಿ. ಇಲ್ಲಪ್ಪ, ಇವಳು ಕಿವಿ ದೂರುವ ಹೇಗೆ? ಇಷ್ಟು ಕರೆದರೂ ಪ್ರತಿಕ್ರಿಯೆ ಇಲ್ಲ. ನೋಡುವ, ಅದೊಂದೇ ಪ್ರಯತ್ನ ಅಲ್ವಲ್ಲ. ನುಣುಪಾಗಿ ಮೃದುವಾಗಿ ಇವಳನ್ನು ಮಾತನಾಡಿಸೋಣ. ಓ ಸುಂದರಿ, ಓ ಚೆಲುವೆ, ನಾನು ಆಡುವ ಮಾತುಗಳನ್ನು ಕೇಳ್ತಾಳೆ, ತಿರುಚು ಮಾತಾಡುವುದಿಲ್ಲ. ಮೂಕಿಯ ಹೇಗೆ ಮಾತಾಡುವುದಿಲ್ಲ ಹೇಗೆ? ಮತ್ತು ಪ್ರಯತ್ನ ಮಾಡುವ. ಓ ಚೆಲುವೆ, ಓ ನಾರಿ, ಓ ಸುಂದರಿ, ನಿಜವಾಗಿ ನಿನ್ನನ್ನು ಕಂಡು ಆಶ್ಚರ್ಯಚಕಿತನಾದವ ನಾನು. ನೀನ್ ಯಾರು, ಯಾಕಾಗಿ ಇಲ್ಲಿವರೆಗಾಗಿ ಬಂದಿದ್ದು, ಏನನ್ನು ಅರಿಯದೆ ಹೋಗಿರುವಂತಹ ಈ ಸಂದರ್ಭಕ್ಕೆ ನಿನ್ನ ಕುರಿತಾಗಿ ತಿಳಿದುಕೊಳ್ಳಬೇಕೆಂಬಂತಹ ಕುತೂಹಲ. ನೀನು ಎಲ್ಲಿಂದ ಬಂದವ? ನಿನ್ನ ಅಪ್ಪ ಯಾರು? ನಿನ್ನ ಗಂಡ ಯಾರು? ಗಂಡ ಇದ್ರೆ ಯಾಕಿದ್ದಾನೆ? ಎಲ್ಲವನ್ನ ಹೇಳು. ಮಾತಿನ ಮುತ್ತು ನೆಲಕ್ಕೆ ಬಿತ್ತು, ಅದನ್ನ ಶಿರದ ಮೇಲೆ ಹೊತ್ತು ಗೊತ್ತು. ನಿನ್ನನ್ನು ಕಂಡು ನನಗೀಗ ಮತ್ತು ಹಿಟ್ಟು ಹೊತ್ತು ತ್ರಾಸ ಹೌದು. ಆದ್ರೆ ನಮಗೀಗ ಬಹಳ ಹೊತ್ತು. ಕಾರಣ ಏನು? ನಿನ್ನಂತವರು ದೊರಕಿದಾಗ ಹೊತ್ತಿಲ್ಲ ಅಂತ ಹೇಳಿ ನಾವು ಕೇಳುವವರಲ್ಲ. ನಿನ್ನನ್ನು ಕಂಡು ನಿಜವಾಗಿಯೂ ಆಶ್ಚರ್ಯಚಕಿತನಾಗಿದ್ದೇನೆ. ನಿನ್ನಂತ ಹೆಣ್ಣನ್ನ ಏನಾದ್ರು ಕಂಡವರಲ್ಲ ನಾನು. ಹಾಗಾಗಿ ಯಾರು ನೀನು, ಇಲ್ಲಿವರೆಗೆ ಯಾಕೆ ಬಂದಿದ್ದಿ, ಎಲ್ಲವನ್ನ ವಿವರಿಸ್ತೀಯ? ನನ್ನ ಕೇಳುವ ನೀನು ಯಾರ ವಿಚಾರಿಸುತ್ತ ಕ್ರದಿತ್ತಾದೋ ಗಿಡದಂದೋ ದಿನ ಗದಿಕುತ್ತ ಯಾರಯ್ಯ ನೀ ಯಾರಯ್ಯ ಎಲ್ಲ ವಿಚಾರಿಸುತ್ತ ಎನ್ನ ವಿಚಾರಿಸುತ್ತ ಪರನಾರಿಯೊಳುಡಿವೆ ಬರಿದೆ ಭ್ರಾಂತ ಪರನಾರಿಯೊಳುಡಿವೆ ಬರಿದೆ ಭ್ರಾಂತ ನುಡಿವೆ ಬರಿದೆ ಭ್ರಾಂತ ಸರಿಯಿಲ್ಲ ನಿನಗೆ ಸರಿಯಿಲ್ಲ ಸರಿಯಲ್ಲ ನಿನಗೆ ಈ ತೆರನ ಮಾತ ಸರಿಯಲ್ಲ ನಿನಗೆ ಈ ತೆರನ ಮಾತ ಯಾವ ಪುರವಯ್ಯ ಕಾರ್ಯವು ಏನೆನುತ ಯಾವ ಪುರವಯ್ಯ ಕಾರ್ಯವು ಏನೆನುತ ಯಾರಯ್ಯ ಎಲ್ಲ ವಿಚಾರಿಸುತ್ತ ಯಾರಯ್ಯ ಏನೇ ನಿನಗೇನಾಯ್ತು? ನೀ ಕರ್ದಿಯಲ್ಲ ನನ್ನನ್ನ? ಯಾರು ಕರೆದಿದ್ದು? ಬಾರಯ್ಯ ಅಂತ ಕರ್ದಿಯಲ್ಲ ನೀನೆ. ನಿನಗದೇ ಯೋಚನೆ ಬಹುಶಃ ಯಾರು ಕರೀತಾರೆ ಅಂತಲ್ಲ. ನಿನ್ನಂತವಳು ಕರೆದ್ರೆ ಹಾಗೆ. ನಾನು ಯಾರಯ್ಯ ಅಂತ ಕೇಳಿದ್ದು, ಓಹೋ, ಬಾರಯ್ಯ ಅಂತ ಹೇಳಿದ್ದ ಅಲ್ಲ. ನೀನು ಯಾರಯ್ಯ ಅಂತ ಹೇಳಿದ್ದು ನಮ್ಗೆ ಬಾರಯ್ಯ ಅಂದಾಗಾಯ್ತು. ಹಾ, ನನಗೆ ಈಗ ಹೀಗೆ ಎಲ್ಲ ಕೇಳುವುದಿಲ್ಲ, ಬಾ ಮಾತ್ರ ಕೇಳು. ಒಳ್ಳೇದಾಯ್ತು. ಯಾಕೆ ನೀನು ಯಾಕಾಗಿ ಬಂದಿದ್ದಿ? ಹಾ, ಕೇಳಲಿ ಕಾರಣ ಉಂಟು. ಯಾಕೆ? ಅದಲ್ಲದೆ ಇದ್ರೆ ಹಾ, ನಾನು ಹೆಣ್ಣು, ನೀನು ಗಂಡು, ಅನುಮಾನವೇ ಇಲ್ಲ. ದಾರಿ ಇದು. ನೂರಾರು ಮಂದಿ ಓಡಾಡ್ತಾರೆ. ಈ ರೀತಿಯಾಗಿ ದಾರಿಯ ಮಧ್ಯದಲ್ಲಿ ಪ್ರಾಯದ ಹೆಣ್ಣನ್ನ ನಿಲ್ಲಿಸಿ ಮಾತಾಡು ಸರಿ? ಅದು ಸುಮ್ಮನೆ ನಿನಗೆ ಸರಿ ಇಲ್ಲ. ಎಂತದೋ ನಿನಗೆ ಸರಿ ಇಲ್ಲ. ಯಾರು ಹೇಳಿದ್ದು ನನಗೆ ಸರಿ ಇಲ್ಲ ಅಂತ? ನನಗಿದ್ದಷ್ಟು ಸರಿ ಯಾರಿಗೂ ಇಲ್ಲ. ಎಂತದು? ಎಲ್ಲದೂ ಸರಿ ಅಲ್ಲ. ಯಾವುದು ಸರಿ ಅಲ್ಲ? ಸರಿ ಅಲ್ಲ. ಯಾವ್ದು ಸರಿಯಲ್ಲ? ಯಾಕೆ ಸರಿಯಲ್ಲ? ಏನು ಸರಿಯಲ್ಲ? ನಿನಗೆ ಈ ತರದ ವರ್ತನೆ ಸರಿಯಲ್ಲ. ವರ್ತನೆ? ಪರನಾರಿ ನಾನು, ಪರ ಪುರುಷ ನೀನು. ಹೌದೇ? ಸಲುಗೆಯೇ ನೀನು ಸಲುಗಿಂದ ಮಾತಾಡಿದರೆ ಕಂಡವ್ರು ಏನಾಡಿಕೊಳ್ಳಿಕ್ಕಿಲ್ಲ. ನಾಳೆಗೆ ಏನ್ ಹೇಳ್ತಾರೆ?
ಸುಮ್ಮನಿರೇ. ಅವನಲ್ಲಿ ಅವಳು ನೀನು ಅದಕ್ಕೆಲ್ಲ ನಾವು ಯಾವಾಗ್ಲೂ ಲಕ್ಷ್ಯ ಕೊಡಬಾರದು. ಅಲ್ಲ, ನಮ್ಮ ಮನಸ್ಸಿಗೆ ಏನು ಬರ್ತದೋ ಆ ಕೆಲಸ ಮಾಡ್ತಾ ಇರಬೇಕು. ಹೇಳುವವರು 1000 ಹೇಳ್ತಾರೆ. ನೀನು ಗಂಡು, ಹಾ, ನೀ ಲಕ್ಷ್ಯ ಕೊಡಬೇಕು ಅಂತ ಇಲ್ಲ. ನಮ್ದೆಲ್ಲ ದೊಡ್ಡ ದೊಡ್ಡ ಹೆಜ್ಜೆ ಹಾಕ್ತಾ ಯಾಕಂದ್ರೆ ಹಾ. ಹುಲಿಗೆ ಒಂದು ಹುಂಡು ಹೆಚ್ಚಲ್ಲ, ಅಲ್ವೇ ಅಲ್ಲ. ಹಾಗಾಗಿ ನಿನಗೆ ದೊಡ್ಡದಲ್ಲ, ನಾನು ಹೆಣ್ಣಲ್ವಾ? ಹಾ, 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 ಹಾಗಾಗಿ ಹಾ, ಹಾ, ಹಾ. ನನ್ನನ್ನು ಕೇಳುವಂತ ನೀನು ಯಾರು? ಹಾ. ನಿನ್ನ ಹೆಸರೇನು? ಹಾ. ಊರು ಯಾವುದು? ಹಾ. ಹೇಳು. ನನ್ನ ಪರಿಚಯ ವೀರಭದ್ಮಾತುರನಾಗಿಗೆ ವೀರಭದ್ಮಾತುರನಾಗಿಗೆ ಎನ್ನ ಶೌರ್ಯಕ್ಕೆ ಸೈಮೂರ್ತಿ ಫಲವನು ವೀರಭದ್ಮಾತುರನಾಗಿ ಎನ್ನ ಶೌರ್ಯಕ್ಕೆ ಸೈಮೂರ್ತಿ ಫಲವನು ನಾನ್ಯಾರು ಅಂತ ಬೇಕಾ? ಯಾರು ನೀನು? ಸಾಮಾನ್ಯದವನಲ್ಲ. ಅಯ್ಯೋ, ಅದನ್ನ ನೋಡ್ರೆ ಗೊತ್ತಾಯ್ತು. ಯಾವುದು? ಸಾಮಾನ್ಯದವನಲ್ಲ ಅಂತ. ಅಸಾಮಾನ್ಯನು ನಾನು. ಹ್ಮ್. ವೀರಾದಿ ವೀರ, ಶೂರಾದಿ ಶೂರ, ಕದ ಗಂಭೀರ. ಸಾಕೋ ಮಾರಯ್ಯ. ನಿನ್ನ ಅಪ್ಪ ಅಮ್ಮ ಎಷ್ಟು ಹೆಸರಿಟ್ರ ನಿನಗೆ? ಛೋ! ಇದೆಲ್ಲ ಅಪ್ಪ ಅಮ್ಮ ಮಾತ್ರ ಕೊಟ್ಟದ್ದಲ್ಲ. ಮತ್ತೆ ಇದು ನನ್ನ ಹೆಸರು ಅಲ್ಲ. ನಿನ್ನ ನಾಮಕರಣ ಕೂರುವರೆಲ್ಲ ಬಂದಿದ್ರು, ಶೋಭ ಒಂದು ಹೆಸರಿಟ್ಬಿಟ್ರೆ ಹಾಗಲ್ಲವೇ ಅಲ್ಲ. ಈ ವೀರ ಶೂರ ಘನ ಗಂಭೀರ ರಣಗಂಭೀರ ಎಂಬಂತ ಈ ಶಬ್ದಗಳೆಲ್ಲವೂ ನನ್ನ ಬಿರುದಾವಳಿಗಳು. ಬಿರುದು ಬಾವಲಿಗಳು. ಆಯ್ತು, ಬಾವಲಿ ಹೇಳು. ಬಿರುದಾವಳಿ. ಸರಿ, ಸಾಮಾನ್ಯದವನಲ್ವೇ ಅಲ್ಲ. ಯಾರು ನೀನು? ವೀರ ಭಸ್ಮಾಸುರ, ಪ್ರಚಂಡ ಭಸ್ಮಾಸುರ ನಾನೇ. ಅವನೇ ನೀನ? ನಾನೇ ಅವನು. ನೀನೇ ಅವನ? ನಾನೇ ಅವನು. ಮೆಚ್ಚಿದೆ 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 ನಿನ್ನ ಶೌರ್ಯ
ಕುಣಿದಾಡದೀಗ 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 ಕಾರ್ಯ ಉಚ್ಚರಿಸಯ್ಯನಿ ಸಾಗದಿಗ ಕಾರ್ಯ ಉಚ್ಚರಿಸಯ್ಯನಿ ಸಾಗದಿಗ 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 ಉಚ್ಚರಂದದಿ ಕುಣಿದಾಡದಿಗ ಕಾರ್ಯ ಉಚ್ಚರಿಸಯ್ಯನಿ ಸಾಗದಿಗ ಉಚ್ಚರಿಸಯ್ಯನಿ ಸಾಗದಿಗ 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 ಮೆಚ್ಚಿದೆ ನಾ ಮೆಚ್ಚಿದೆ 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 ನಿನ್ನಯ ಶೌರ್ಯಕೀಗ ನಿನ್ನ ಶೌರ್ಯಕೀಗ ಮನದಿಚ್ಛೆ ಏನಿಗುದೆಂದು ಪೇಳು ಬೇಗ ಮನದಿಚ್ಛೆ ಏನಿಗುದೆಂದು ಪೇಳು ಬೇಗ ಮನದಿಚ್ಛೆ ಏನಿಗುದೆಂದು ಪೇಳು ಬೇಗ
ಮೆಚ್ಚಿದೆ 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 ಮೆಚ್ಚಿದೆ. ಯಾರಿಗೆ 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 ಯಾರಿಗೆ? ನೀನಾಗೆ. ನಾನಾಗ? ಹೌದು. ಯಾಕೆ ಮೆಚ್ಚಿದ್ದೆ? ಹೇಗೆ ಮೆಚ್ಚಿದ್ದು? ಯಾರು ಮೆಚ್ಚಿದ್ದು? ನಿನ್ನ ಆಯಾಕಾರ ಕಣ್ಣು ಮೆಚ್ಚಿದೆ. ಆ ನಿನ್ನ ಹುರಿ ಮೀಸೆಗೆ ಮೆಚ್ಚಿದೆ. ನಿನ್ನ ತೋಳ ಸಾಮರ್ಥ್ಯಕ್ಕೆ ಮೆಚ್ಚಿದೆ. ನನ್ನ ಬಲ, ನಿನ್ನ ಯಶೋಗಾತಿಗೆ ಮೆಚ್ಚಿದೆ. ಮೆಚ್ಚಲೇಬೇಕು ಅಷ್ಟು ಮಾಡಿದ್ದೇನೆ. ನಿನಗೆ ಹುಚ್ಚೇನಾ? ಯಾರಿಗೆ ಹುಚ್ಚೆ? ನಿನಗೆ. ಹೌದು, ನನಗೆ ಹುಚ್ಚೆ. ನಿನ್ನನ್ನು ಕಂಡಾಗ ಈ ಹುಚ್ಚು, ನಿನ್ನ ನೋಟವನ್ನು ನೋಡಿ ಹುಚ್ಚು. ವಿಷಯ ಹೌದು. ಈ ಪ್ರಪಂಚವೇ ಹುಚ್ಚು ಅಲ್ವಾ? ಅದರಲ್ಲಿ ನಿನಗೆ ಸ್ವಲ್ಪ ಹೆಚ್ಚು ಅಷ್ಟೇ. ನಮ್ಮ ಸ್ವಲ್ಪ ಹೆಚ್ಚು ಅಷ್ಟೇ. ಪ್ರಪಂಚವೇ ಹುಚ್ಚು, ನಮ್ಗೆ ಚೂರು ಚೂರು ಹೆಚ್ಚು. ತೊಂದರೆ ಇಲ್ಲ. ಹುಚ್ಚರಂತೆ ಕುಣಿದಾಡಬಾರ್ದು ನೀನು, ಅಲ್ವಾ? ಕಾರ್ಯವನ್ನು ಉಚ್ಚರಿಸಬೇಕು ತಾನೆ. ಒಬ್ಬನೇ ಇದ್ದಾಗ ಏನಾಗಬೇಕು ಹೇಳಬೇಕು ಅಲ್ವೇ ನೀನು? ಅದಕ್ಕೂ ಮುನ್ನ ನೀ ಯಾರು? ಓ, ನೀ ಇದೆಲ್ಲ ಹೆಸರು ಉಂಟು ನಮ್ಗೆ ಗೊತ್ತಿಲ್ಲ. ನಾನೊಬ್ಬಳು ಅನಾಥಳು. ಅನಾಥಳ? ಅಪ್ಪ ಇಲ್ಲ, ಅಮ್ಮ ಇಲ್ಲ. ನಾನೇ ಲೋಕಕ್ಕೆ ಒಂದು ರೀತಿ ಅಪ್ಪ ಅಮ್ಮ ಇದ್ದಾಗೆ. ಲೋಕಕ್ಕೆ ನೀನು ತಂದೆ ಇದ್ದಾಗೆ ನಾನು. ಯಾರು ಇಲ್ಲದಿದ್ರೆ ನಮಗೆ ನಾವೇ. ಹೌದು. ಕಂಡವರ ಕೈಗೂಸಾಗಿ ಬೆಳೆದೆ. ತೊಂದರೆ ಇಲ್ಲ. ಇದು ಇದು ಒಂದು ಬಾವಿ ನೀರಲ್ಲ, ಮತ್ತೆ ಎಷ್ಟು ಬಾವಿ ನೀರು? 10 ಮನೆ ನೀರು ಕುಡ್ದಿದ್ದು ನಾನು. ಇದು 10 ಮನೆಯ ಬಾವಿಯ ನೀರು. ಇಲ್ಲಿ ಮನೆ ಮುಂದ ಮೇಲಂತೂ ಒಂದು ಮನೆ ಅನ್ನ ಅಲ್ಲ, ಒಂದು 10-20 ಮನೆ ಅನ್ನ ಉಂಡಿದ್ದೇನೆ ನಾನು. ತೊಂದರೆ ಇಲ್ಲ, ನಮಗೂ ಹಾಗೆ. ನಮ್ಮ ಮನೆಯೇ ನೀರಾಗಬೇಕು ಅಳಿಲ್ಲ. ಎಲ್ಲಿ ಹೋದ್ರು ಯಾವ ಬಾವಿ ನೀರು ಸಿಕ್ಕಿದ್ರು ಆಗ್ತದೆ. ನಮ್ಮ ದೇಹ ನಾವೇ ಕುಡಿತೇವೆ. ಕುಡಿದ್ರು ತೊಂದರೆ ಇಲ್ಲ, ಬಾವಿಲ್ಲೇ ಮುಳುಗಿ ಬಿಟ್ಟರು ತೊಂದರೆ ಅಷ್ಟೇ. ಅದು ಜಾಗ್ರತೆ ಮಾಡ್ತೇವೆ. ನಮ್ಮನೆ ದೇಳಿ ನಾವು ಆರುದಲ್ಲ. ಹೌದೌದೌದೌದು. ಬಾವಿ ನೀರು ಯಜಮಾನ ಮಾತ್ರ ಬಳಸಬೇಕು, ಕೆರೆ ನೀರು ಊರರೆಲ್ಲ ಬಳಸಬಹುದು. ಇದು 10 ಬಾವಿಯ ನೀರು. ಇದು ಒಂದು ರೀತಿ ಕೆರೆಯ. ಮತ್ತು ಒಳ್ಳೇದಾಯ್ತು, ಈ ಕೆರೆಯಲ್ಲಿಯೇ ಬಿದ್ದು ಕೋಣನಾಗಲ್ಲೇ ಇರಬಹುದು. ಆಗಿದ್ರು ಅದೇ ನೀನು. ನನ್ನ ಹೆಸರು ಏನು? ನಿನ್ನ ಹೆಸರು? ನನ್ನ ಹೆಸರು ಅದೇಂತದ್ದೆ ನಿನ್ನ ಹೆಸರು? ಇದಾನೆ ಉಗುರಿಗೆ ಮಾಡುದು. ಹೆಸರು ಕೇಳಿದ್ದು ನಾನು ಸಾರಾ ಕಚ್ಚು ಹೇಳಿದ್ದಲ್ಲ. ಹಾಗೆಲ್ಲ ಮಾಡಬೇಡ, ನಮ್ಮ ಹತ್ರ ಮತ್ತೆ ನಿಂತ್ಕೊಳ್ಳುವುದೇ ಕಷ್ಟ ಕಡೆ. ನನ್ನ ಹೆಸರು. ನಿನ್ನ ಹೆಸರು? ಭಸ್ಮಾಸುರಂ. ಹೆಣ್ಣೆ, ಪ್ರಪಂಚದಲ್ಲಿ ಒಬ್ಬನೇ ಭಸ್ಮಾಸುರ, ಅದು ಈ ಪ್ರಚಂಡ ಭಸ್ಮಾಸುರ. ನನ್ನ ಎದುರಿಗೆ ಭಸ್ಮಾಸುರನ? ಯಾವ ಭಸ್ಮಾಸುರ? ಭಸ್ಮಾಸುರಯ. ನಿನಗಂತ ಅವಸರ ಮಾರಾಯ. ಅವಸರವೇ ನಮಗೆ. ನೀನೇನು ತಿಂಗಳ ಪೂರ್ಣಾಗಿ ಹುಟ್ಟದವಲ್ವಾ ನೀನು? ಅಲ್ವೇ ಅಲ್ಲ. ಅಪ್ಪ ಈ ಬೂದಿ ಹೊತ್ತಾಕ್ಲ ಆಗ ಹುಟ್ಟು ಬಂದೇನ. ತಿಂಗಳು ಪೂರ್ಣ ಹುಟ್ಟದವಾದ್ರೆ ಇಷ್ಟ ಅವಸರ ಇರ್ತದ? ಹೆಣ್ಣೆತ್ತು ಮಗಲ್ಲ ನೀನು. ಅಲ್ವೇ ಅಲ್ಲ, ಬೂದಿಲಿ ಹುಟ್ಟು ಬಂದವ. ವಿಷಯ ಉಂಟು. ಏನುಂಟು? ನನ್ನ ಹೆಸರು. ನಿನ್ನ ಹೆಸರು? ಭಸ್ಮಾಸುರ. ಕೇಳು. ಉಂಟು. ಮಧ್ಯದಲ್ಲಿ ಇಷ್ಟು ಸ್ಥಳ ಉಂಟು. ನಮ್ದೆಲ್ಲ ಹಾಗೆ, ಮಧ್ಯದಲ್ಲಿ ಜಾಗ ಹೆಚ್ಚು. ನೀನು ಬಾಳ ಹೀಗೆ ಮಧ್ಯದಲ್ಲಿ ಜಾಗ ಕೊಟ್ಟರು 100 ಆನೆ ಹೋಗಿ ಬರ್ಬೋದು. ಹೌದು. ನಮ್ದೆಲ್ಲ ಹಾಗಲ್ಲ. ಹಾಗೆ ಇರಬೇಕು. ಪಟ 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 ಹೇಳಬೇಕು. ನಾವು ಹಾಗೆ ಪಟಕ್ಕನೆ ಒದ್ದಾಗ ರಫಕ್ಕನೆ ಹುಟ್ಟದವನ. ನೀ ಹಾಗೆ ಹುಟ್ಟಿರ್ಬಹುದು, ನಿನ್ನಂತೆ ಎಲ್ಲ ಅಲ್ವಲ್ಲ. ಅದು ಹೌದು. ಯಾರು ನೀನು? ನನ್ನ ಹೆಸರು ಭಸ್ಮಾಸುರ. ಕೇಳು. ಭಸ್ಮಾಸುರ ಕೇಳು. ಯಾವ್ದ? ಶಬ್ದ ಇಲ್ವೇನೆ ಅದಕ್ಕೆ? ಮೂಕ ಭಾಷೆಯ? ಮೋಹಿನಿ. ಯಾವುದು? ಮೋಹಿನಿ. ಹೆಸರಲ್ಲೇ ಹೌದಾ? ಯಾವುದು ಯಾವುದು? ಎಲ್ಲಿ ನಂಗೂ ತೋರ್ಸ. ಅದಲ್ಲ, ನಿನ್ನ ಹೆಸರು ಮೋಹಿನಿ. ನೋಡ, ಜಗನ್ ಮೋಹಿನಿ. ಎಷ್ಟು ಸುಲಲಿತವಾಗಿ ಉಂಟಲ್ವೇ? ನಮಗೇನು, ಬಾಯಲ್ಲಿ ನಾಲಿಗೆ ತಿರುಗದಿದ್ದವರಿಗೂ ಒಂದು ಹಲ್ಲಿಲ್ದಿದ್ದವರು ನಿನ್ನ ಹೆಸರನ್ನ ಆರಾಮವಾಗಿ ಹೇಳಬಹುದು. ಹಲ್ಲು ಹುಟ್ಟದೇ ಇರುವವನು ಕರಿಬಹುದು, ಹಲ್ಲಿಲ್ದೇ ಇದ್ದವನು ಕರಿಬಹುದು, ಮುದುಕನು ಕರಿಬಹುದು. ಎಷ್ಟು ಸುಲಭ. ಮೋಹಿನಿ. ಮೋಹಿನಿ. ನಾಲ್ಗೆ ಸ್ವಲ್ಪ ತೊಂದರೆ ಇಲ್ಲ. ಮೋಹಿನಿ. ನಿನಗೇನು ಕಾರ್ಯ ಆಗ್ಬೇಕು? ಓ ಮೋಹಿನಿ. ಜಾಣೆ ಶಿರೋಮಣಿ ಬಾ ಮೋಹಿನಿ, ಜಾಣೆ ಶಿರೋಮಣಿ ಬಾ. ಜಾಣೆ ಶಿರೋಮಣಿ
ಮೋಹಿನಿ ಜಾಣೆ ಶಿರೋಮಣಿ ಬಾಬಾ ಬಾಬಾ ಜಾಣೆ ಶಿರೋಮಣಿ ಬಾ ಮೋಹಿನಿ ಜಾಣೆ ಶಿರೋಮಣಿ ಬಾಬಾ 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 ಜಾಣೆ ಶಿರೋಮಣಿ ಬಾ ಕಾಣೆನು ನಿನಗೆಣೆ ನಾರಿಯರ ಶೃಂಗಾರಿಯರ ವಯ್ಯಾರಿಯರ ಕಾಣೆನು ನಿನಗೆಣೆ ನಾರಿಯರ ಶೃಂಗಾರಿಯರ ವಯ್ಯಾರಿಯರ ಜಾಣೆ ಶಿರೋಮಣಿ ಬಾ ಮೋಹಿನಿ ಜಾಣೆ ಶಿರೋಮಣಿ ಬಾ ಮೋಹಿನಿ ಜಾಣೆ ಶಿರೋಮಣಿ ಬಾ ಜಾಣೆ ಶಿರೋಮಣಿ ಬಾ ಮೋಹಿನಿ ಬಾ ಜಾಣೆ ಶಿರೋಮಣಿ ಬಾ. ಎಲ್ಲ ಹೋಗ್ತೇನೆ ಹೋಗುವ ಹೋಗುವ. ಇಷ್ಟು ಬೇಗ? ಹೌದು. ಇನ್ನೊಂದು 2 ದಿವಸ ಆಮೇಲೆ ಹೋಗುದಾ? ಮುಗಿಸಿ ಹೋಗುತ್ತೆ. ಹಾ. ನನಗೀಗ ಸರಿಯಾಗಿ ಗೊತ್ತಾಯಿತು. ಏನು? ಹಾಗೆ ನೀನಾಗಿ ನೀನೇ ಹೋಗುವುದಿಲ್ಲ, ನಾವು ಮುಗಿಸೇ ಹೋಗ್ತೇನೆ. ಸಂಪೂರ್ಣ ಮುಗಿಸಿ ಹೋಗ್ತಿ. ಯಾಕೆ? ಬರ್ಬೇಕಾದಿನ್ನು ಬರ್ಲಿಲ್ಲಲ್ಲ, ಅದು ಬಂತ ಸಂಪೂರ್ಣ ಮುಗಿದಾಗಾಯ್ತು. ಯಾವುದದು? ಅದು ಯಾವುದು? ನಂಗೆ ಗೊತ್ತಿಲ್ಲ, ಹೇಳು. ಈ ಭಸ್ಮಾಸುರನಿಂದ ಬರುವಂತ ಮಾತುಗಳು ನೀನೇ ಕೇಳಿದೆಯಲ್ಲ. ಏನಾಗಬೇಕು ನಿನಗೆ? ನನಗೆ ಏನಾಗಬೇಕು ಅಂತ ನೀ ಹೇಳಿ ಅದನ್ನು ಮಾಡಿ ಕೊಟ್ಟ ಮೇಲೆ ಎಲ್ಲವೂ ಬಂದಾಗಾಯ್ತು. ನಿನಗೆ? ಹೌದು. ನನಗಲ್ಲದು. ನಿನಗೆ ನಾ ಹೇಳಬೇಕೋ ಬೇಡ? ಆ ವಿಷಯ ಬರಬೇಕಲ್ಲ. ಯಾವುದು? ಓ ಜಾಣೆ ಶಿರೋಮಣಿ ಮೋಹಿನಿ, ನಿಜವಾಗಿ ನಿನ್ನ ರೂಪವನ್ನ ಕಂಡು ಸೋತು ಹೋದವ ನಾನು, ನಿನ್ನನ್ನೇ ಸೇರಬೇಕು ಎಂಬ ಹಾಗೆ ಬಯಸಿದವ ನಾನು. ನಿಜವಾಗಿ ಹೇಳ್ತೇನೆ, ಏನು? ನಿನ್ನನ್ನು ಕಂಡು ನಿಲ್ಲಿಕ್ಕೆ ಆಗುತ್ತಾ ಇಲ್ಲ, ಕೂತ್ಕೊಳ್ಳಿಕ್ಕೂ ಆಗುವುದಿಲ್ಲ. ಮುಂದೆ ಹೇಳುದಿಲ್ಲ ನಾನು. ಇಬ್ಬರು ಒಟ್ಟಾಗಿ ಮಲ್ಕೊಳ್ಳಿಕ್ಕಾದ್ರೂ ಆಗ್ತದೆ. ಹಾಗಾಗಿ ತಡ ಮಾಡುವುದಲ್ಲ, ಬಾ ನನ್ನನ್ನು ಸೇರು. ಸೇರು ಅಂದ್ರೆ? ಅಂದ್ರೆ ನನ್ನನ್ನು ಮದುವೆ ಆಗುವುದಕ್ಕೆ ನಿನಗೆ ಒಪ್ಪಿಗೆ ಉಂಟಾ? ಹೇಗೆ ಮದುವೆ? ಮದುವೆ ಆಗಬೇಕು. ಒಂದು ಮಾತುಂಟು, ಆದ್ರೆ ಯಾವುದು? ನಿನ್ನನ್ನು ಹೇಗೆ ಕರೀಲಿ? ಮಾರ ಸುಂದರ ಕೇಳು ಶ್ರೇಷ್ಠದ ವಟ ವೃಕ್ಷ, ಮಾರ ಸುಂದರ ಕೇಳು ಶ್ರೇಷ್ಠದ ವಟ ವೃಕ್ಷ ತೋರುವುದರೊಳಗೆ, ವಟ ವೃಕ್ಷ ತೋರುವುದು ಅದರೊಳಗೆ. ಆರಾಧ್ಯ ಕುಲದೈವ ಸೇರಿಕೊಂಡಿಗುವುದು, ಆರಾಧ್ಯ ಕುಲದೈವ ಸೇರಿಕೊಂಡಿಗುವುದೆನ್ನ ಹರಕೆಯೊಂದಿಗುವುದು ನೋಡ, ಎನ್ನ ಹರಕೆಯೊಂದಿಗುವುದು ನೋಡ. ಕೇಳು ಶೆಟ್ಟದ ವಟ ವೃಕ್ಷ ತೋರುವುದರೊಳಗೆ, ಆರಾಧ್ಯ ಕುಲದೈವ ನೆಲೆಸಿಕೊಂಡಿಗುವುದೆನ್ನ ಹರಕೆಯೊಂದಿಗುವುದು ನೋಡ, ಹರಕೆಯೊಂದಿಗುವುದು ನೋಡ, ನೋಡ. ಸುಂದರ ಮೋಹಿನಿ, ನನ್ನನ್ನು ಮದುವೆ ಆಗ್ತೀಯ ಹೇಗೆ? ಅಷ್ಟು ಚಂದ ನೀನು, ಅನುಮಾನವೇ ಇಲ್ಲ. ನೀನು ಹೇಳಿದ್ ಬಹಳ ಒಳ್ಳೆಯದಾಯ್ತು. ನನಗೂ ನಿನ್ನ ಮೇಲೆ ಮನಸ್ಸಾಗಿ ಹೋಗಿದೆ. ಹೌದೇನಾ? ಆದ್ರೊಂದು. ಯಾವುದು? ಓಲಿ ಕಾಣ್ತಾ ಇದೆಯಲ್ಲ. ಏಯ್, ಏನಾಯ್ತು ಮೋಹಿನಿ? ತಾಗ್ತೀಯನಾ? ನಿನಗೇನೆ ಅಲ್ಲಿ ನೋಡು ಒಂದೆಲ್ಲ ಹಾಗಾಗಿ ಬಂದದ್ದಷ್ಟೇ. ಹಾಗಿದ್ರೆ ತಾಗಿ ಹೋಗಿದ್ದು. ತಾಗಿ ಹೋದದ್ದು ಬಿಡು. ತಾಗಿ ಹೋಗಿದ್ದಕ್ಕೆಲ್ಲ ತಲುಪಿಸಿ ಮಾಡಬಾರ್ದು. ಬೇಕು ಅಂತ ತಾಗಿದ್ರು ತೊಂದ್ರೆ. ಹಾಗೆ ಓಲಿ ಇದೆಯಲ್ಲ, ಅಲ್ಲುಂಟಲ್ಲ ವಟ ವೃಕ್ಷ. ಹೌದು. ಕಡ್ದಾಕ್ಲಾ? ಬೇಡ ಬೇಡ ಬೇಡ, ಬೇಕಿದ್ರೆ ಹೇಳು, ಅಲ್ಲೇ ಕಡ್ದು ಹಾಕ್ತೇನೆ. ಮರ ಕಡಿಬಾರ್ದು. ನಮಗೆಲ್ಲ ಅದೆಲ್ಲ ದೊಡ್ಡ ವಿಷಯವೇ ಅಲ್ಲ. ಬಿಡು, ನಿನಗಾಗ ಬಿಟ್ಟುಬಿಟ್ಟೆ. ನಿಮ್ಮೂರು ಕಡಿ ನೀನು. ಇಲ್ಲಿ ಕಡಿಬಾರ್ದು. ಆಯ್ತಾಯ್ತಾಯ್ತು, ನಿನಗಾಗಿ ಆ ವಟವೃಕ್ಷದಲ್ಲಿ ನನ್ನ ಆರಾಧ್ಯ ಮಾತೆ
ನೆಲೆಸಿಕೊಂಡಿದ್ದಾಳೆ. ಹೋಗಿ ಅವಳ ರಟ್ಟೆಗೆ ಕೈ ಇಕ್ಕಿ ಎಳ್ಕೊಂಡು ತಂದು ನಿನ್ನ ಮುಂದಿಡ್ಲು. ಆ, ಬಲು ಕಠಿಣವಾಗಿ ಹೇಳಾಕೆ. ಸುಮ್ಮನಿರೇ, ನಮ್ಮ ಮುಂದೆ ಯಾವ ಕಠಿಣ? ಅವಳಲ್ಲಿ ಹರಕೆ ಉಂಟು ನನ್ನದು. ನಿನ್ನ ಹರಕೆಯ? ಹೌದೌದು. ಕುರಿ ಕಡಿತಿ ಅಂತ ಹೇಳಿದ್ಯಾ, ಕೋಳಿ ಕಡಿತಿ ಅಂತ ಹೇಳಿದ್ಯಾ, ಏನ್ ಕಡಿತಿ ಅಂತ ಹೇಳಿದ್ದೆ? ನಿನಗೆ ಯಾವ್ದು ಬೇಕು? ನಮಗೆ ಯಾವ್ದಾದ್ರೂ ಅದಿತ್ತು. ಕುರಿ ಆದ್ರೂ ಅಡ್ಡಿಲ್ಲ, ಕೋಳಿ ಆದ್ರೂ ಅಡ್ಡಿಲ್ಲ, ಅದು ಬಿಟ್ಟು ಬೇರೆ ಬೇಡ. ನನ್ನ ಹರಕೆ ಇಲ್ಲ. ಅದು ಯಾವ ಹರಕೆಯೋ ಅಲ್ವೋ ಅಲ್ಲ. ಮತ್ತೇನು? ಅವಳ ಸನ್ನಿಧಿಯಲ್ಲಿ ಹಾ, ನನ್ನನ್ನ ನಾಟ್ಯದಲ್ಲಿ ಯಾರು ಸೋಲಿಸ್ತಾರೋ ಅಲ್ಲ, ಯಾರು ಗೆಲ್ಲುತ್ತಾರೋ ಅಂಥವರನ್ನೇ ಮದುವೆಯಾಗುತ್ತೇನೆ ಎಂಬುದಾಗಿ ಅವಳಲ್ಲಿ ಹರಕೆ ಹೊತ್ತಿದ್ದೇನೆ ನಾನು. ಇದು ಯಾವ ಜಾತಿ ಹರಕೆಯೇ? ಓ, ನಿನ್ನನ್ನು ಮದುವೆ ಆಗಬೇಕು ಅಂತಾದ್ರೆ ನಾಟ್ಯದಲ್ಲಿ ಗೆಲ್ಲಬೇಕು ಅಥವಾ ನನ್ನನ್ನು ಸೋಲಿಸಬೇಕು. ನಾಟ್ಯದಲ್ಲಿ ನಿನ್ನನ್ನು ಸೋಲಿಸಬೇಕು. ಹೌದು. ನಾಟ್ಯ ಯಾವ ನಾಟ್ಯ? ಅಯ್ಯೋ, ನಿನಗೆ ಯಾವ್ದು ಬರ್ತದೆ? ನಮ್ಮ ಸುಡುಗಾಡು ಯಾವ ನಾಟ್ಯವೂ ಬಂದು ಸಾಯುವುದಿಲ್ಲ. ನಮ್ದೆಲ್ಲ ದೊಡ್ಡ ದೊಡ್ಡ ಹೆಜ್ಜೆ ಹಾಕ್ತಾ ಹೋಗು. ಹಾಗಾದ್ರೆ ನಾಟ್ಯ ಅಂದ್ರೆ ಏನು? ಏನು? ಕಣ್ಣು, ಹಾ, ಕೈ, ಹಾ, ಕಾಲು ಹಾ, ಎಲ್ಲ ಒಂದಾಗ್ಬೇಕು. ಕಣ್ಣು ಕೈ ಕಾಲು ಎಲ್ಲ ಒಂದಾದ್ರೂ ಮತ್ತೆ ಅದ್ರ ಜಾಗದಲ್ಲಿ ಏನಿರ್ತದೆ? ಯಾವ ಜಾಗದಲ್ಲಿ? ಅಲ್ಲ, ಎಲ್ಲ ಒಂದೇ ಕಡೆ ಹೋಗ್ಬಿಟ್ರೆ ನೋಡುದಾದ್ರೆ ಭಾವ ತತ್ವ ದೃಷ್ಟಿ ಹೀಗೆಲ್ಲ ಇರ್ಬೇಕು. ಹಾಗೆ ಕೈ ಯಾವ ಕಡೆ ಹೋಗುತ್ತದೋ ಕಣ್ಣು ಹಾಗೆ, ಕಣ್ಣಲ್ಲೇ ಭಾವ ಭಾವ ಹೀಗೆ ಒಂದಕ್ಕೊಂದು ಆಂಗಿಕವಾಗಿ ಸರಿ ಇರ್ಬೇಕು. ಇದಕ್ಕೆಲ್ಲ ಸೇರಿದ್ರೆ ನಾಟ್ಯ. ಹೌದು. ನಿನ್ನನ್ನು ಮದುವೆ ಆಗಬೇಕು ಅಂತ ಆದ್ರೆ ನಾಟ್ಯದಲ್ಲಿ ನಿನಗೆ ನಾಟ್ಯ ಬರ್ತದ? ಯಾರ ಮಗ ನೀನು? ನಾನು ಶಂಕರನ ಮಗ, ನಟಶೇಖರನಂತೆ ಅವ. ನಟಶೇಖರ. ಹಾ. ನಟಶೇಖರನಾಗಿರುವಂತ ಆ ಶಂಕರನ ಮಗನಾಗಿ ನಮಗ ನಾಟ್ಯವ ಹಾ. ಬರ್ದೇ ಇದ್ರು ತೊಂದ್ರೆ ಇಲ್ಲ. ಹಾ. ಒಂದೇ ಬರ್ತದೆ ಮಾಡುವಾಗ ಹೆಜ್ಜೆ ಹಾಕಿದ್ದೆ ನಾಟ್ಯ, ನಾವು ಕಾಲಿಟ್ಟದ್ದೇ ನಾಟ್ಯ, ಅದೇ ಲಯ. ನನ್ನನ್ನು ಸೋಲಿಸ್ತೀಯಾಗಿದ್ರೆ ಖಂಡಿತವಾಗಿ ಮದುವೆ ಆಗಬೇಕಾ ಬೇಡವಾ? ನಿನ್ನನ್ನು ಸೋಲಿಸಿಯೇ ತೀರ್ತೇನೆ. ನೀ ಸೋಲಿಸಿ ತೀರ್ತಿ ಅಂತಂದ್ರೆ ಮೊದಲೇ ತೀರ್ಬಿಡು ಮಾರಾಯ. ಹಾಗಲ್ವೇ? ನನಗೊಂದು ದೌರ್ ಚೆಲ್ಲೋದು ಉಳಿತದಲ್ಲ. ಹಾಗಲ್ವೇ ಅಲ್ಲ, ಹ. ನಿನ್ನನ್ನು ಮದುವೆಯಾಗಿಯೇ ಬಿಡ್ತೇನೆ. ಅದ್ರ ಬದಲಾಗಿ ಬಿಟ್ಟವ್ರನ್ನೇ ಮದುವೆ ಆಗೋದು ಒಳ್ಳೇದು. ಏನು ಬಿಟ್ಟವರನ್ನು ಕಟ್ಕೊಳ್ಳಿಕ್ ಭಸ್ಮಾಸುರನಿಗೆ ಹಣೆ ಬರುವ? ಹಾಗಲ್ಲ, ಹಾಗಲ್ಲ. ನಾಟ್ಯದಲ್ಲಿ ನಿನ್ನನ್ನು ಸೋಲಿಸಿ ನಿನ್ನನ್ನು ಮದುವೆಯಾಗುತ್ತೇನೆ. ಮದುವೆಯಾಗಿ ಬದ್ಧ ಸಿದ್ಧ. ಅತ್ತ ಸಿದ್ಧ. ನಾ ಮಾಡ್ದಾಗೆ ಮಾಡ್ಬೇಕು, ಎಲ್ಲ ನಿನ್ನ ಹಾಗೆ. ನಾನ್ ಮಾಡ್ದಾಗೆ ಮಾಡ್ಬೇಕು. ಅಷ್ಟೇ. ಪ್ರಾರಂಭಿಸ್ಲಾ? ಪ್ರಾರಂಭ ಮಾಡೋಣ. ದಿನದಿ ತಗದಿಮಿ ತಗ ಜಣು ತಗದಿಮಿ ತಗ ಜಣು ತಗದಿಮಿ ತಗ ಜಣು ತತ್ತಿ ಮೃಗದಿನದಿ ತಗ ಜಣು ತಗದಿಮಿ ತಗ ಜಣು ತಗದಿಮಿ ತಗ ಜಣು ತಗದಿಮಿ ತಗ ಜಣು ತದ್ದಿಂ ಕೃತದಿನದಿ ತಗಿಟ ತಗ ತಗಿಟ ತಗ ತಗಿಟ
ದೇವರು ಜಯ ಎನ್ನುತ್ತ ಒಲಿದರಂದು. ಭಸ್ಮಾಸುರನಿಗೆ ಪಡೆದ ವರವೇ ವಿಷವಾಗಿ ಹೋಯ್ತಲ್ವೇ? ಹಾ, ಅವನ ವರವೇ ಅವನಿಗೆ ಶಾಪವಾಯಿತು. ಉರಿಯ ಹಸ್ತದ ಮುಖೇನವಾಗಿ ಇಡೀ ಪ್ರಪಂಚವನ್ನೇ ಸುಡುವುದಕ್ಕೆ ಬಂದ. ಹಾ, ಅದೇ ಉರಿಯ ಹಸ್ತದಿಂದಾಗಿ ಅವನೇ ಸುಟ್ಟು ಹೋದ. ಹಾ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಗಾನಾರಾಧನೆ ಸ್ವೀಕರಿಸೋ, ಯಕ್ಷಗಾನಾರಾಧನೆ ಸ್ವೀಕರಿಸೋ ದೇವ ನಟರಾಜನೆ. ಅನಾರಾಧನೆ ಗಾನಾರಾಧನೆ ಸ್ವೀಕರಿಸೋ ದೇವ, ಸ್ವೀಕರಿಸೋ ದೇವ, ಸ್ವೀಕರಿಸೋ. ಎಟುಕಲಾರದ ನಿನ್ನ ಕಲೆಯ ಸಂಪತ್ತು, ಎಟುಕಲಾರದ ನಿನ್ನ ಕಲೆಯ ಸಂಪತ್ತು. ನಿಖಿಲನೆಂದರೆ ದೇವ ಕರುಣಿಸಿ ಗೊತ್ತು, ನಿಖಿಲನೆಂದರೆ ದೇವ ಕರುಣಿಸಿ ಗೊತ್ತು. ನಾಟ್ಯಾರಾಧನೆ ಗಾನಾರಾಧನೆ ಸ್ವೀಕರಿಸೋ, ಯಕ್ಷಗಾನಾರಾಧನೆ ಸ್ವೀಕರಿಸೋ, ಯಕ್ಷಗಾನಾರಾಧನೆ ಗಾನಾರಾಧನೆ ಗಾನಾರಾಧನೆ ಸ್ವೀಕರಿಸೋ ದೇವ, ಸ್ವೀಕರಿಸೋ ದೇವ, ಸ್ವೀಕರಿಸೋ. ಆದಿದೇವ ಜಗದಾಗಮ ವಂದಿತ ಯಾದವ ಕುಲ ಮೋಕನ ರೂಪ, ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುಗಾನವೇ ನಮೋ ನಮೋ, ನಾರಾಯಣತೆ ನಮೋ ನಮೋ, ಅನಾರದನ್ನು ನಮೋ ನಮೋ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ, ಮಂಗಲಂ ಪುಂಡರೀಕಾಕ್ಷೋ, ಮಂಗಲಂ ಗರುಡಧ್ವಜ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ತೇ ನಮಃ.